ಶ್ರೀಗುರುಭ್ಯೋ ನಮಃ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನೈ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹ ಪೂರ್ವಕವಾಗಿ ಕುಳಿತಿರ್ತಕ್ಕಂತಹ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಇವತ್ತಿನ ಪರ್ವಕಾಲ, ಮಹಾಪರ್ವಕಾಲ, ಸ್ತ್ರೀಯರಿಗಂತೂ ಮಹಾಪರ್ವಕಾಲವಾಗಿದೆ. ಇಂತಹ ಪರ್ವಕಾಲದಲ್ಲಿ ನಮಗೆಲ್ಲರಿಗೂ ಗೊತ್ತಿರುವಂತೆ ಸಾಧ್ವಿ ಸಾವಿತ್ರಿಯ ಬಗ್ಗೆ ನಾವು ಯಥಾಮತಿಯಾಗಿ ತಿಳಿಯೋಣ. ಯಮರಾಜನೊಂದಿಗೆ ಸಂಭಾಷಣೆ ಮಾಡೋದು ಅಂಥ ಒಂದು ಸುಲಭ ಅಲ್ಲ. ಯಾರು ನಮ್ಮ ಜಗನ್ನಾಥದಾಸರು ಹೇಳ್ತಾರೆ, ಯಮದೇವರ ಸ್ತೋತ್ರವನ್ನ ಪ್ರತಿನಿತ್ಯ ಮಾಡಬೇಕಂತೆ. ಆ ಯಮದೇವರ ಸ್ತೋತ್ರ, ನಾವು ಸಾಮಾನ್ಯವಾಗಿ ಯಮದೇವರ ಸ್ತೋತ್ರ ಅಂದ್ರೆ ಇಲ್ಲ, ಅವರು ಸ್ವಲ್ಪ ಬಹಳ ಕ್ರೂರಪ್ಪ, ಅವರ ಸ್ತೋತ್ರ ಭಯ ಅಂತ ಅಂತಾರೆ. ಆದರೆ ಪಿತೃಗಳ ಆ ಒಂದು ನಿಯಾಮಕ ರೂಪವಾದಂತಹ ಒಳಗಡೆ ಯಮನಾಮಕ ಭಗವಂತ ಇದ್ದಾನೆ. ಯಮ ಎಲ್ಲಿದ್ದಾನೆ ಅಂತ ತಿಳಿಬೇಡ, ದಾಸರು ಹೇಳ್ತಾರೆ, ರಾಮನೇ ಯಮನೆಂಬ ಸಂದೇಹ ಬೇಡ. ಭಗವಂತ ಆ ಯಮನಾಗಿ ನಿಂತಿದ್ದಾನೆ, ಧರ್ಮ ಸ್ವರೂಪಿಯಾಗಿ ನಿಂತಿದ್ದಾನೆ. ಅಂಥವರನ್ನ ನರನ ನಾರಾಯಣನ ಹರಿಕೃಷ್ಣರ ಪಡೆದೆ ಪುರುಷಾರ್ಥ ತೆರದಲ್ಲಿ ತರಣಿ ಶಶಿ ಶತರೂಪರಿಗೆ ಸಮನೆನಿಸಿ ಪಾಪಿಗಳ ನಿರಯದೊಳು ನೆಲೆಗೊಳಿಸಿ ಸಜ್ಜನ ನೆರವಿಯನ್ನು ಪಾಲಿಸುವ ಉದುಂಬರ ಸಲಹು ಸಲಹೆಮ್ಮ ಬಿಡದಲೆ ಪರಮ ಕರುಣದಲ್ಲಿ. ಅಂದ್ರೆ ನೋಡಿ, ಯಮದೇವರು ಕಾಠಿಣ್ಯ ಗುಣಕ್ಕೆ ಸುಪ್ರಸಿದ್ಧ, ಕಠಿಣರಾಗಿ ನಮಗೆ ಶಿಕ್ಷೆ ಕೊಡ್ತಾರೆ ಅಂತ ನಮಗೆ ತಿಳಿದಿದ್ದೇವೆ. ಆದರೆ ಕರುಣದಲ್ಲಿ ಅಂತ ಹೇಳ್ತಾರೆ. ಜಗನ್ನಾಥದಾಸರ ಒಂದು ಯಮದೇವರ ಚಿತ್ರಣ, ಗುಣಚಿತ್ರಣವನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ಹೇಳ್ತೇವೆ, ಪ್ರತಿಯೊಂದು ಕೆಲಸ ಇವತ್ತು ಏನು ಕೆಲಸ ಮಾಡಕ್ಕೂ ಬೇಜಾರು ಅಂತಿರ್ತೀವಿ. ಅಂತ ಸಮಯದಲ್ಲಿ ನಾವು ಯಮದೇವರ ಧರ್ಮ ಸ್ವರೂಪಿಯಾದಂತಹ ಜಗನ್ನಾಥದಾಸರು ಹೇಳಿದ ಮಾತುಗಳನ್ನು ಪುನರುಚ್ಚಾರಣೆ ಮಾಡ್ತಾ ಇದ್ದರೂ ನಮಗೆ ಆ ಒಂದು ಚಿತ್ರಣ ಬರ್ತಾ ಹೋಗುತ್ತೆ. ನಮ್ಮ ಜೀವನದಲ್ಲಿ ಅನುಭವ ಪಟ್ಟುಕೊಳ್ಳಬೇಕು. ಯಾವುದೇ ಆಗಲಿ, ಆ ಒಂದು ಸೀಕರಣೆ ಇರ್ಬೋದು, ಏನೇ ಒಂದು ತಿನ್ನು ಆಹಾರ ಪದಾರ್ಥಕ್ಕೆ ನಾವು ಹೇಳ್ತೀವಿ, ತಿಂದು ನೋಡು, ಆಮೇಲೆ ಬೇಡ ಅನ್ನು, ತಿನ್ನು, ಫಸ್ಟು ಸ್ವಲ್ಪ ತಿಂದು ನೋಡು, ಆ ತಿನ್ನುವಾಗ ಗೌರವವಿರಲಿ ಅಂತ ಹೇಳ್ತೀವಲ್ಲ. ಹಾಗೆ ಯಾವುದೇ ವಿಷಯವಾಗಲಿ, ಅದು ಕಠಿಣವಾಗಲಿ ಅಥವಾ ಸುಲಭವಾಗಲಿ, ಯಾವುದೇ ಆಗಲಿ ಮನಪೂರ್ವಕವಾಗಿ ತಿಳಿಯುವಂತೆ ಒಂದು ದೇವರು ನಮಗೆ ಒಳಗಿನಿಂದ ಕೊಡಬೇಕಷ್ಟೇ. ಈಗ ನಾವು ಸಾಧ್ವಿ ಸಾವಿತ್ರಿಯ ಬಗ್ಗೆ ತಿಳಿಯೋಣ. ನಮ್ಮ ಧರ್ಮದಲ್ಲಿ ಆ ಒಂದು ವೇದ ಪವಿತ್ರವಾದಂಥದ್ದು. ಆ ವೇದ ಉಪದೇಶ ಮಾಡುವಂತಹ ಕಥೆಯನ್ನ ಸುಲಭವಾದ ಶೈಲಿಯಲ್ಲಿ ನಮ್ಮ ಋಷಿ ಮುನಿಗಳು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಪುರಾಣ ಅಂತಂದ್ರೆ ಪುರಾತನವಾದದ್ದು, ಹಳೆಯದು ಅಂತ. ಪುರಾತನ ವಿಷಯಗಳನ್ನೇ ನೂತನವಾಗಿ ಕಾಣಿಸುವಂತೆ, ಅಂದ್ರೆ ಈ ಕ್ಷಣ ನಮ್ಮ ಮುಂದೆ ನಡೀತಿದೆಯೇನೋ ಅಂತನ್ನುವಂತೆ ಪುರಾಣ ನಮಗೆ ಚಿತ್ರಿಸಿ ಕೊಡತ್ತೆ. 18 ಪುರಾಣಗಳಿದೆ, ಅದರಲ್ಲಿ ಉಪಪುರಾಣಗಳು ಇದೆ. ಹೀಗೆ ಅದಕ್ಕೆ ಪೋಷಕವಾಗಿ ಅವೆರಡನ್ನೂ ಓದುವುದಕ್ಕೆ ಆಗದಿದ್ದಾಗ ಅಂಥವರಿಗೆ ಸಾಹಿತ್ಯಗಳು ಇದೆ. ಇಲ್ಲಿ ನಾವು ಮತ್ಸ್ಯ ಪುರಾಣ ಹಾಗೂ ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಹಾಗೂ ಮಹಾಭಾರತದಲ್ಲಿ ನಮಗೆ ಸತಿ ಸಾವಿತ್ರಿಯ ಕತೆ ಬಂದಿದೆ. ಮೊದಲಿಗೆ ನಾವು ತಿಳಿಬೇಕು, ಇದು ವೇದವ್ಯಾಸರ ಮಾತು. ಭಗವಂತ ಹೇಳ್ತಿರ್ತಕ್ಕಂಥ ಒಬ್ಬ ಪರಮ ಭಾಗವತರನು ಕೊಂಡಾಡುವುದು ಪ್ರತಿದಿನವೂ ಅನ್ನುವ ಆ ಶೀರ್ಷಿಕೆ ಇದೆಯಲ್ಲ, ಅದರ ಅಡಿಯಲ್ಲಿ ನಾವು ಹೇಳ್ತೇವೆ, ಆ ಶೀರ್ಷಿಕೆಯನ್ನು ಎಲ್ಲ ಕ್ಷಣದಲ್ಲಿ ನಾವು ಹೊಂದಿಸಿಕೊಳ್ಳಬೇಕು. ಸಾಧ್ವಿ ಸಾವಿತ್ರಿ ಎಂದೂ ನಾವು ಮಹಾಪತಿವ್ರತೆ, ಆ ಮಹಾಪತಿವ್ರತೆಯ ಒಂದು ಆ ಚರಿತ್ರೆಯನ್ನು ಕೇಳುವುದು ಒಂದು ದೊಡ್ಡ ಸಾಧನೆ ಅಂತ ಹೇಳ್ತೀವಿ. ಹಿಂದೆ ನಮ್ಮ ಭಾರತ ದೇಶದಲ್ಲಿ ಹೇಳ್ತಾರೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ. ಎಲ್ಲಿ ಸ್ತ್ರೀಯರಿಗೆ ಗೌರವ ಇದೆಯೋ ಅಲ್ಲಿ ಇದು ನೋಡಿ, ಈ ರೀತಿಯ ಒಂದು ಚಿಂತನೆಗಳು ಸ್ತ್ರೀಯರಿಗೆ ಅಂತ ಉನ್ನತ ಸ್ಥಾನ ಕೊಟ್ಟಿದೆ ನಮ್ಮ ಭಾರತದ ಸಂಸ್ಕೃತಿ. ಹೀಗೆ ಸಾವಿತ್ರಿ ದೇವಿಯ ಚರಿತ್ರೆಯನ್ನು ನೋಡೋಣ. ಹಿಂದೆ ಮದ್ರ ದೇಶದಲ್ಲಿ ಅಶ್ವಪತಿ ಅಂತ ಹೇಳುವ ರಾಜ ಇದ್ದ. ಈಗ ಪಂಜಾಬ್ದ ರಾಜಧಾನಿ ಇದೆಯಲ್ಲ, ಆ ಒಂದು ನಡುವೆ ಇರ್ತಕ್ಕಂತಹ ರಾಜಧಾನಿ ಶಾಕಲ ಪಟ್ಟಣ ಅಂತ ಕರೀತಾರೆ. ಹಿಂದೆ ಆ ರೀತಿ ಕರೀತಿದ್ರು. ಇವನ ಧರ್ಮಪತ್ನಿ ಮಾಳವ ದೇಶದ ಕುಮಾರಿಯಾದಂತಹ ಮಾಳವಿ. ಇಲ್ಲಿ ಅಶ್ವಪತಿ ಹಾಗೂ ಮಾಳವಿ, ತಂದೆ ಹೆಸರು ಅಶ್ವಪತಿ ಹಾಗೂ ತಾಯಿ ಹೆಸರು ಮಾಳವಿಯಾಗಿದ್ದ. ಈ ರಾಜ ಧರ್ಮಾತ್ಮನಾಗಿದ್ದ, ದಯಾಳುವಾಗಿದ್ದ, ಸತ್ಯನಿಷ್ಠ ಜಿತೇಂದ್ರಿಯನಾಗಿದ್ದ.
ಕಾಲ ಕಾಲಕ್ಕೆ ಯಜ್ಞ ದಾನ ಧರ್ಮ ಎಲ್ಲವನ್ನ ಮಾಡಿ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಸಿ ಅವನನ್ನ ನೋಡಿಕೊಳ್ತಿದ್ರು. ಹೀಗೆ ಎಲ್ಲ ಪ್ರಾಣಿಗಳೆಲ್ಲ ಹಿತದಲ್ಲೂ ಅವನು ನಿರತನಾಗಿದ್ದ. ಇಷ್ಟೆಲ್ಲ ಸದ್ಗುಣಗಳನ್ನ ಯಾಕೆ ವರ್ಣನೆ ಮಾಡ್ತಾರೆ ಯಾರು? ನಮ್ಮ ವೇದವ್ಯಾಸರು. ಅಂದ್ರೆ ಇಂತಹ ಎಲ್ಲ ಸದ್ಗುಣಗಳನ್ನು ನಾವು ಹೊಂದಿದಾಗ ಸತ್ಸಂತನೀಯತೆಯನ್ನ ನಾವು ಪಡೆಯಬಹುದಾಗಿದೆ. ಸತ್ಸಂತತಿಯಾಗಬೇಕಾದ್ರೆ ನಮ್ಮ ಹಿಂದಿನವರ ಆ ಒಂದು ಸಾಧನೆಯೂ ಇರಬೇಕು, ನಮ್ಮ ಸಾಧನೆಯೂ ಇರಬೇಕು, ದೇವರ ಅನುಗ್ರಹವೂ ಇರಬೇಕು, ನಮ್ಮ ಮಹಾಪ್ರಯತ್ನವೂ ಇರಬೇಕು. ಇಷ್ಟೆಲ್ಲ ಇದ್ದರೂ ಆ ಒಂದು ಅಶ್ವಪತಿಗೆ ಸಂತಾನವಿಲ್ಲವೆಂಬ ಕೊರಗು ಇತ್ತು. ಆ ಯೌವನವು ಕಳೀತಾ ಬಂತು. ಅಂದ್ರೆ ಅಶ್ವಪತಿಗೆ ಆ ವೃದ್ಧಾಪ್ಯ ಆವರಿಸ್ತಾ ಇದೆ, ಆದ್ರೆ ಮಕ್ಕಳಿಲ್ಲ ಅಂತ ಹೇಳ್ತಾ ಮಹಾಪ್ರಯತ್ನವನ್ನು ಮಾಡ್ತಾ ವ್ರತಗಳನ್ನ ಅನುಷ್ಠಾನಗಳನ್ನ ನೋಡಿ. ಸಪ್ತಮಂ ದೈವ ಚಿಂತನಂ, ಪ್ರಥಮಂ ದೈವ ಚಿಂತನಂ ಆಗ್ಬೇಕು ನಮ್ಮ ಜೀವನದಲ್ಲಿ. ಸಪ್ತಮಂ ಎಲ್ಲ ಆಗಿ ಎಲ್ಲರೂ ಕೈಬಿಟ್ಟ ಮೇಲೆ ಕೊನೆಯಲ್ಲಿ ದೇವಾ ನೀನೇ ಗತಿ ಅಂತ ಹೇಳ್ತೇವೆ ಅಲ್ಲ. ಸಪ್ತಮಂ ದೈವ ಚಿಂತನಂ ಅಲ್ಲ, ಪ್ರಥಮಂ ದೈವ ಚಿಂತನಂ. ನಮ್ಮ ಮಹಾಪ್ರಯತ್ನವನ್ನು ಭಗವಂತನೇ ಮಾಡಿಸ್ತಾನೆ. ಹೀಗೆ ರಾಜ ಬ್ರಾಹ್ಮಣರನ್ನ ಶರಣು ಹೊಂದುತ್ತಾನೆ. ಆಗ ಎಲ್ಲ ಇಷ್ಟಾರ್ಥಗಳನ್ನ ಪಾಲಿಸುವಂತಹ ಸಾವಿತ್ರಿ ದೇವಿಯನ್ನ ನಾನು ಆರಾಧಿಸು ನೀನು ರಾಜ ಅಂತ ಹೇಳ್ತಾರೆ. ಆಗ ಆತನ ಏನು ಬ್ರಾಹ್ಮಣರು ಹೇಳಿದಂತೆ 100 ಮಂದಿ ಬ್ರಾಹ್ಮಣರು ಸಾವಿತ್ರಿ ಹೋಮವನ್ನ ಲಕ್ಷ ಸಂಖ್ಯೆಯಲ್ಲಿ ಮಾಡಲು ಸಂಕಲ್ಪ ಮಾಡ್ತಾರೆ. ಅದರಂತೆ ಪ್ರತಿದಿನ ಸಾಸಿವೆ ಕಾಳಿನಿಂದ ಸಾವಿತ್ರಿ ದೇವಿಯ ಪ್ರೀತ್ಯರ್ಥವಾಗಿ ಹೋಮವನ್ನ ಮಾಡ್ತಿದ್ದರು. ಒಬ್ಬೊಬ್ಬ ದೇವತೆಯ ಪ್ರೀತಿಗಾಗಿ ಒಂದೊಂದು ಧಾನ್ಯಗಳು ಇರುತ್ತೆ. ರಾಜ ದಿನಕ್ಕೊಮ್ಮೆ ಕೇವಲ 1 ಬಾರಿ ಮಾತ್ರ, ಅದು ಮಿತವಾದ ಆಹಾರವನ್ನ ಸೇವನೆ ಮಾಡ್ತಾ ಇದ್ದ. ಬ್ರಹ್ಮಚರ್ಯದಲ್ಲಿದ್ದ ಸಾವಿತ್ರಿ ದೇವಿಯನ್ನ ಆರಾಧನೆ ಮಾಡ್ತಿದ್ದ. ಆ 1,00,000 ಬಾರಿ ಸಾವಿತ್ರಿ ದೇವಿಯನಿಗೆ ಆ ಒಂದು ಇದನ್ನ ಕೊಡ್ತಾ ಇದ್ದ, ಸ್ವಾಹ ಅಂತ ಹೇಳಿ ಅದನ್ನು ಕೊಡ್ತಾ ಇದ್ದ. ಹಾಗೆ ಜಪ ಹೋಮ ಅರ್ಚನೆ ಎಲ್ಲವನ್ನ ಮುಗಿಸಿ ಅವನು ಜೀವನದಲ್ಲಿ ತನ್ನದೇ ಆದ ಒಂದು ಬದುಕಿದೆ ಅನ್ನೋದನ್ನೇ ಮರೆತು ಬಿಟ್ಟಿದ್ದ. ಹೀಗೆ ಅಶ್ವಪತಿ 18 ವರ್ಷಗಳವರೆಗೆ ದೇವಿಯನ್ನ ಆರಾಧನೆ ಮಾಡ್ತಾ ಇದ್ದ. ಆ 18 ವರ್ಷಗಳು ಪೂರ್ಣವಾಯಿತು. ಆರಾಧನೆಯಿಂದ ಸಾವಿತ್ರಿ ದೇವಿ ಸಂಪ್ರೀತಳಾದಳು. ನೋಡಿ, ನಾವೆಲ್ಲ 18 ವರ್ಷಗಳ ಕಾಲ ಒಂದು ಯಾವುದೇ ಆಗಲಿ ಒಂದು ವ್ರತವನ್ನ ಮಾಡೋದಕ್ಕೆ ಇಂದಿನ ನಮ್ಮಂತಹ ಸಾಮಾನ್ಯ ಸಾಧಕರಿಗೆ ಸಾಧ್ಯವಿಲ್ಲ. ಆದರೆ ಅಂತಹ ಸಾಧಕರಿಗೆ ನಾವು ಅವರನ್ನು ಸ್ಮರಣೆ ಮಾಡ್ತಿದ್ರೆ ಯಥಾಯೋಗ್ಯವಾಗಿ ನಮ್ಮಿಂದಲೂ ಆ ರೀತಿ ಸಾಧನೆ ಮಾಡಿಸ್ತಾನೆ. ಹೀಗೆ ಸಾವಿತ್ರಿ ದೇವಿ ಅವನಿಗೆ ಸುಪ್ರೀತಳಾಗಿ ಸರ್ವಾಲಂಕಾರ ಭೂಷಿತಳೆಯಾಗಿ ಆ ದೇವಿ ಹರ್ಷದಿಂದ ಯಜ್ಞಕುಂಡದ ಮಧ್ಯಭಾಗದಿಂದ ಪ್ರತ್ಯಕ್ಷಳಾಗ್ತಾಳೆ. ಹೀಗೆ ಪ್ರತ್ಯಕ್ಷಳಾದ ದೇವಿಯನ್ನ ನಾನಾ ರೀತಿಯಲ್ಲಿ ಸ್ತೋತ್ರ ಮಾಡ್ತಾನೆ ರಾಜ. ಆಗ ಸಾವಿತ್ರಿ ದೇವಿ ಹೇಳ್ತಾಳೆ, ಎಲೆ ಅಶ್ವಪತಿಯೇ, ನೀನು ಬ್ರಹ್ಮಚರ್ಯದಿಂದ ಇದೆಯಾ, ಕಠಿಣವಾದ ವ್ರತಾನುಷ್ಠಾನ ಮಾಡ್ತಾ ಇದೆಯಾ, ಭಕ್ತಿಯಿಂದ ನೀನು ನನ್ನ ಆರಾಧಿಸಿದ್ಯಾ. ಎಷ್ಟು ತಾಯಿಯ ಮಮತೆಯ ಮಾತುಗಳು, ಅದರಲ್ಲೂ ಸಾವಿತ್ರಿ ದೇವಿಯ ಮಾತುಗಳನ್ನ ಅಶ್ವಪತಿ ರಾಜ ಮೈ ಮರೆತು ಕೇಳ್ತಾ ಇದ್ದಾನೆ. ಪರಿಶುದ್ಧ ಭಾವದಿಂದ ನೀನು ನನ್ನ ಪೂಜೆ ಮಾಡಿದ್ಯಪ್ಪ, ನಿನಗೆಷ್ಟವಾದಂತಹ ವರವನ್ನು ಕೇಳಿಕೋ ನೀನು. ಆದರೆ ಅವಳು ಹೇಳ್ತಾಳೆ, ನೀನು ಕೇಳುವಂತಹ ಯಾವ ವರವಾದರೂ ಅದು ಧರ್ಮಕ್ಕೆ ವಿರುದ್ಧವಾದದನ್ನ ಕೇಳಬೇಡ. ನೋಡಿ, ವರವನ್ನ ಹೇಗೆ ಒಂದು ಸಾವಿತ್ರಿ ದೇವಿಯ ರೆಸ್ಟ್ರಿಕ್ಷನ್ ಆಗ್ತಾಳೆ, ನೀನು ಧರ್ಮಕ್ಕೆ ವಿರುದ್ಧವಾದದನ್ನ ಕೇಳಬೇಡ. ಇದನ್ನು ನಾವು ತಿಳಿಬೇಕು. ಎಲ್ಲೇ ಆಗಲಿ ಏನೇ ಆಗಲಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಧರ್ಮಕ್ಕೆ ವಿರುದ್ಧವಾಗಿ ನಾವು ಪ್ರಾರ್ಥನೆಯನ್ನ ಮಾಡಬಾರದು. ಆಗ ಅಶ್ವಪತಿ ರಾಜ ಅಂಜಲಿ ಬದ್ಧನಾಗಿ ದೇವಿಯನ್ನ ಪ್ರಾರ್ಥನೆ ಮಾಡ್ತಾನೆ. ದೇವಿ, ಧರ್ಮದ ಕಾರಣದಿಂದಲೇ ಧಾರ್ಮಿಕವಾಗಿ ನಾನು ನಿನ್ನನ್ನ ಸ್ತೋತ್ರ ಮಾಡಿದ್ದೇನೆ. ಪುತ್ರ ಸಂತಾನಕ್ಕಾಗಿ ಇಷ್ಟು ವರ್ಷಗಳ ಕಾಲ ನಿನ್ನನ್ನು ಆರಾಧಿಸಿದ್ದೇನೆ. ವಂಶಕ್ಕೆ ಕಳಶಪ್ರಾಯರಾದಂತಹ ಪುತ್ರರನ್ನ ನನಗೆ ಅನುಗ್ರಹಿಸು. ನೋಡಿ, ಕೇಳಿದ್ದು ಪುತ್ರ. ನಮಗೆಲ್ಲ ಏನು, ಪುತ್ರ ಅಂದ್ರೆ ಹುಡುಗ, ಅಂದ್ರೆ ಅವ್ರಿಗೆ ಒಬ್ಬ ಮಗ ಬೇಕು ಅಂತ ಅಶ್ವಪತಿ ಕೇಳಿದು. ಪುತ್ರ ಅಂದ್ರೆ ಪುನ್ನಾಮಕ ನರಕದಿಂದ ಪಾರು ಮಾಡುವವನು ಪುತ್ರ, ಅದು ಹೆಣ್ಣಾಗಲಿ ಗಂಡಾಗಲಿ, ಅಂತಹ ಪುತ್ರನನ್ನ ನನಗೆ ಅನುಗ್ರಹಿಸು ಅಂತ ಕೇಳಿದಾಗ ದೇವಿ ಹೇಳ್ತಾಳೆ, ಮಹಾರಾಜ, ನಿನ್ನ ಸಂಕಲ್ಪವನ್ನ ತಿಳಿದಿದ್ದೆ ನಾನು. ಚತುರ್ಮುಖನಾದ ಬ್ರಹ್ಮದೇವರಲ್ಲಿ ನಾನು ಪ್ರಸ್ತಾಪ ಮಾಡಿ ಬ್ರಹ್ಮದೇವರಿಗೆ ನಿನ್ನ ಪರವಾಗಿ ಸಾವಿತ್ರಿ ದೇವಿ ಹೇಳ್ತಾಳೆ, ನೀನು ನನ್ನನ್ನು ಆರಾಧನೆ ಮಾಡಿದ್ರೆ ನಾನು ಚತುರ್ಮುಖ ಬ್ರಹ್ಮನನ್ನು ಆರಾಧನೆ ಮಾಡಿ ಅದನ್ನ ನಿನಗೆ ಒಳ್ಳೆಯದಾಗಬೇಕು, ನಿನಗೆ ಒಳ್ಳೆಯ ಸತ್ಪುತ್ರ ಆಗಬೇಕು ಅಂತ ಹೇಳಿ
ನಾನು ಬ್ರಹ್ಮದೇವರನ್ನ ಪ್ರಾರ್ಥನೆ ಮಾಡಿದ್ದೇನೆ, ಅವನ ವರಪ್ರಸಾದದಿಂದ ನಿನಗೆ ಈ ಜನ್ಮದಲ್ಲಿ, ಅವನು ಕೇಳಿದ್ದು ನೋಡಿ, ನಾವು ತಪ್ಪು ತಿಳಿತೇವೆ, ಪುತ್ರ ಅಂದ್ರೆ ಮಗ ಅಂತಾನೆ, ಮಗನೇ ವಂಶೋದ್ಧಾರಕ ಅಂತ ತಿಳಿತೇವೆ. ಆದರೆ ಹೆಣ್ಣಾದವಳು ಪುತ್ರನಾಗಬಹುದು ಅನ್ನೋದನ್ನ ಸಾವಿತ್ರಿ ದೇವಿ ನಮಗೆ ತೋರಿಸಿಕೊಟ್ಟಿದ್ದಾಳೆ. ಇದು ಸಾವಿತ್ರಿ ದೇವಿ ಹೇಳುವಂತ ಮಾತು. ಆ ಬ್ರಹ್ಮದೇವರ ವರಪ್ರಸಾದದಿಂದ ನಿನಗೆ ಈ ಜನ್ಮದಲ್ಲಿ ಬಹುರೂಪವತಿ, ತೇಜಸ್ವಿನಿ, ಯಶಸ್ವಿನಿ, ಕಲ್ಯಾಣಿ, ಮಂಗಳಾಂಗಿಯಾದಂತಹ ಒಬ್ಬ ಕನ್ಯೆ ಜನಿಸ್ತಾಳೆ. ಅವಳ ಪುಣ್ಯ ವಿಶೇಷದಿಂದ ನಿನ್ನ ವಂಶ ಉದ್ಧಾರ ಆಗತ್ತೆ. ನೋಡಿ, ಮುಂದೆ ಏನು ಹೇಳಿಲ್ಲ. ಅಂದ್ರೆ ಹೆಣ್ಣು ಇಷ್ಟೆಲ್ಲ 18 ವರ್ಷ ಆರಾಧನೆ ಮಾಡಿ ನಾನು ಒಂದು ಹೆಣ್ಣು ಮಗುವನ್ನ ಪಡಿಬೇಕಾಗಿತ್ತ ಅಂತ ರಾಜನಿಗೆ ಅನ್ನಿಸಿಲ್ಲ. ಅಶ್ವಪತಿ ಹೇಳ್ತಾನೆ, ದೇವಿಯನ್ನ ಅರ್ಘ್ಯ ಪಾದ್ಯ ಎಲ್ಲ ಪೂಜಿಸಿ, ತಾಯಿ ನೀನು ಕೊಟ್ಟ ವರಪ್ರಸಾದವನ್ನ ಸಂತೋಷದಿಂದ ಭಕ್ತಿ ಪೂರ್ವಕವಾಗಿ ಸ್ವೀಕರಿಸ್ತೇನೆ ಅಂತ ಹೇಳ್ತಾ ಅವನ ಮನಸ್ಸಿನಲ್ಲಿ ಅವಳ ಆ ಒಂದು ಏನು ಅಭಯ ಹಸ್ತವನ್ನ ಅವನ ಮನಸ್ಸಿನಲ್ಲಿ ಇರಿಸಿ ಸಾವಿತ್ರಿ ದೇವಿ ಆ ಒಂದು ಅಂತರ್ಧಾನ ಹೊಂದು ಬಿಡ್ತಾಳೆ. ಆಮೇಲೆ ಆನಂತರ ಆ ರಾಜ ತನ್ನ ಕ್ಷತ್ರಿಯ ಧರ್ಮದ ಅನುಸಾರ ಪ್ರಜೆಗಳನ್ನ ಧರ್ಮದಿಂದ ಪಾಲನೆ ಮಾಡ್ತಾ ಇದ್ದಾನೆ. ಹೀಗೆ ಚಕ್ರದಂತೆ ಸುತ್ತುತ್ತಿರುವಂತ ಈ ಪ್ರಪಂಚದಲ್ಲಿ ಸತ್ತವರು ಯಾರು ತಾನೇ ಪುನಃ ಹುಟ್ಟೋದಿಲ್ಲ ಹೇಳಿ. ಆದರೆ ಯಾವ ವಂಶ, ಯಾರ ಜನ್ಮದಿಂದ ವಂಶ ಏಳಿಗೆಯನ್ನು ಹೊಂದುತ್ತೋ ಅಂಥವನ ಅಥವಾ ಅಂಥವಳ ಜನ್ಮ ಸಾರ್ಥಕವಾಗುತ್ತೆ. ಹೀಗೆ ಕಾಲ ಕಳೆಯುತ್ತಿರಲು ವ್ರತನಿಷ್ಠನಾದಂಥ ಅಶ್ವಪತಿ ರಾಜ ಧರ್ಮಪತ್ನಿ ಮಾಳವಿ ಇದನ್ನ ನಾವು ಬರೆದಿಟ್ಕೊಳ್ಳಬೇಕು ರೀ. ನಾವು ಸಾವಿತ್ರಿಯನ್ನ ಮಾತ್ರ ನೆನೆಸ್ತೀವಿ, ಆದರೆ ಸಾವಿತ್ರಿಯನ್ನ ಜಗತ್ತಿಗೆ ಕೊಟ್ಟಂತ ಅವರ ತಂದೆ ತಾಯಿಯರ ಹೆಸರು ನಮ್ಮ ನಾಲಿಗೆಯಲ್ಲಿ ಬರಬೇಕು. ಹೀಗೆ ಅಶ್ವಪತಿ ರಾಜ ಹಾಗೂ ಮಾಳವಿ ಇನ್ನ ಸಂತೋಷದಿಂದ ಇರ್ತಿರುವಾಗ ಮಾಳವಿ ಗರ್ಭವತಿಯಾಗ್ತಾಳೆ. ಶುಕ್ಲ ಪಕ್ಷದಲ್ಲಿ ಚಂದ್ರ ಹೇಗೆ ಅಭಿವೃದ್ಧಿ ಹೊಂದುತ್ತಾನೋ ಹಾಗೆ ಅವಳ ಗರ್ಭ ಅಭಿವೃದ್ಧಿಯನ್ನ ಹೊಂದುತ್ತಾ ಬಂತು. ನೋಡಿ, ಶುಕ್ಲ ಪಕ್ಷದಲ್ಲಿ ಚಂದ್ರ ಅಂದ್ರೆ ಚಂದ್ರನಿಗೂ ಕ್ಷೀಣತೆ ಇದೆ. ಕೃಷ್ಣ ಪಕ್ಷದಲ್ಲಿ ಚಂದ್ರ ಕ್ಷೀಣನಾಗಿ ಬರ್ತಾನೆ, ಆದರೆ ಆ ಗರ್ಭ ಶುಕ್ಲ ಪಕ್ಷದ ಒಂದು ಚಂದ್ರನಂತೆ ಅಭಿವೃದ್ಧಿಯನ್ನು ಹೊಂದಿತು. ನವಮಾಸಗಳು ಕಳೆಯಿತು. ಆಗ ಆಕೆ ಕಮಲದಂತೆ ಸುಂದರವಾದಂತಹ ಕಣ್ಣುಗಳುಳ್ಳ ರೂಪ ತೇಜಸ್ಸುಗಳಿಂದ ಸಾವಿತ್ರಿ ದೇವಿಯನ್ನ ಮನಸ್ಸಿಗೆ ತಂದುಕೊಳ್ಳುವಂತೆ ಮಾಡುವಂತಹ ಹೆಣ್ಣು ಮಗುವಿಗೆ ಜನ್ಮ ನಿಲ್ತಾಳೆ. ಆ ಪುತ್ರಿಯ ಪುತ್ರ ಅವನು ಹೇಳ್ತಾನೆ, ಸಾವಿತ್ರಿ ದೇವಿಯ ಈಗ ನಾವು ಹೇಳ್ತೀವಿ ನೋಡಿ, ಸೇವಾಸೂತ್ರ ಮಾಡಿ ಪಡೆದಂತಹ ಮಕ್ಕಳನ್ನ ನೋಡಿದ್ರೆ ಅಬ್ಬಾ ಗುರುಗಳ ಸೇವೆಯ ಪ್ರತಿರೂಪ ಇವರು ಅಂತ ನಾವು ಹೇಳ್ತಾ ಇರ್ತೀವಿ. ಹಾಗೆ ಪ್ರತಿ ಕ್ಷಣದಲ್ಲಿ ಆ ಅಶ್ವಪತಿ ರಾಜ ಮಾಳವಿ ನೋಡ್ತಾ ಇರ್ತಾರೆ. ನೋಡಿದ್ರೆ ಸಾವಿತ್ರಿ ದೇವಿಯ ಅನುಗ್ರಹ ಇದು ಅಂತ ಹೇಳಿ ಭಕ್ತಿಯಿಂದ, ಅಂದ್ರೆ ನೋಡಿ, ಮಕ್ಕಳು ಅಂದ್ರೆ ಪ್ರೀತಿ ಬರುತ್ತೆ, ಪ್ರೀತಿ ಬಂದ್ರೆ ವ್ಯಾಮೋಹ ಬರುತ್ತೆ. ಆದ್ರೆ ಆ ವ್ಯಾಮೋಹಕ್ಕೆ ಅಣಿ ಮಾಡಿಕೊಡ್ಲಿಲ್ಲ ಅಶ್ವಪತಿ ರಾಜ. ಆ ಒಂದು ಮಗುವನ್ನ ಸಾವಿತ್ರಿ ದೇವಿಯ ಪ್ರಸಾದದಂತೆ ಭಕ್ತಿಯಿಂದ ಸ್ವೀಕಾರ ಮಾಡಿ ಅದನ್ನ ಹೇಗೆ ದೇವರ ಜಡ ಪ್ರತಿಮೆಯನ್ನ ಪೂಜೆ ಮಾಡ್ತೀವೋ ಹಾಗೆ ಚೇತನ ಪ್ರತಿಮೆಯನ್ನ ಪೂಜೆ ಮಾಡುವಂತೆ ಅವಳನ್ನ ಸಾಕ್ತಾ ಬಂದ. ಆಕೆಗೆ ಜಾತಕರ್ಮ, ನಾಮಕರಣ, ಸಂಸ್ಕಾರ ಎಲ್ಲವನ್ನ ಸಕಾಲದಲ್ಲಿ ಮಾಡಿದ. ಸಾವಿತ್ರಿ ದೇವಿಯ ಅನುಗ್ರಹದಿಂದ ಜನಿಸಿದಂತಹ ಈ ಮಗುವಿಗೆ ಸಾವಿತ್ರಿ ಅಂತಾನೆ ಹೇಳಿ ನಾಮಕರಣ ಮಾಡಿದ. ಸಾಕ್ಷಾತ್ ಮಹಾಲಕ್ಷ್ಮಿ ರಾಜನ ಅರಮನೆಯಲ್ಲಿ ಬಂದು ನಿಂತಿದ್ದಾಳೇನೋ ಅನ್ನುವಂತೆ ಸಾವಿತ್ರಿ ದೇವಿಯ ಒಂದು ಜನನವಾಗುತ್ತಿದ್ದಂತೆ ರಾಜನಿಗೆ ಅತ್ಯಂತ ಸಂಪತ್ತು ವೃದ್ಧಿಸ್ತಾ ಹೋಯ್ತು. ದಿನಕ್ಕೆ ವೃದ್ಧಿಸ್ತಾ ಹೋಯ್ತು. ಸಾವಿತ್ರಿ ದೇವಿಯನ್ನ ನೋಡಿ, ರಾಜರಾಣಿಯರು ಅವಳನ್ನ ದೇವರ ವರಪ್ರಸಾದದಂತೆ ನೋಡ್ತಾ ಇದ್ರು. ಅವಳನ್ನ ನೋಡಿದರೆ ಎಲ್ಲರೂ ತಂದೆ ತಾಯಿಯಿಂದ ಮೊದಲುಗೊಂಡು ಕೈ ಮುಗಿಬೇಕು, ಅಂಥ ಸೌಂದರ್ಯವತಿಯಾಗಿ ಬಿಟ್ಲು. ಹೀಗೆ ಪ್ರೌಢಳಾಗ್ತಾ ಇದ್ದಾಳೆ. ಆಗ ಸರ್ವಾಂಗ ಸುಂದರಿಯಾಗಿದ್ದಾಳೆ ಸಾವಿತ್ರಿ ದೇವಿ. ಸ್ವರ್ಣ ಪುತ್ಥಳಿ ಅಂದ್ರೆ ಬಂಗಾರದ ಪ್ರತಿಮೆ, ಕಡೆದಿಟ್ಟ ಪ್ರತಿಮೆ ಏನೋ ಅನ್ನುವಂತೆ ಅವಳನ್ನ ನೋಡಿದಾಗ ಪ್ರಜೆಗಳು ಅವಳನ್ನ ನೋಡುವುದೇ ನಮಗೆ ಒಂದು ಭಾಗ್ಯ ಅಂತ ತಿಳಿತಾ ಇದ್ರು. ಆ ದೇವಕನ್ಯೆಯೇ ಇರಬಹುದು ಅಂತ ತಿಳಿತಾರೆ. ಆಗ ಸಾವಿತ್ರಿ ದೇವಿಗೆ ಪ್ರೌಢ ವಯಸ್ಸು ಆಗಿದೆ. ಎಲ್ಲವನ್ನ ಸಕಾಲಕ್ಕೆ ಮಾಡಿದಂತಹ ರಾಜ ಅವಳಿಗೆ ನಾನು ವಿವಾಹ ಸಂಸ್ಕಾರವನ್ನ ಮಾಡಬೇಕು ಅಂತ ಹೇಳಿ ನಿಶ್ಚಯ ಮಾಡಿ ವರಾನ್ವೇಷಣೆಗೆ ತೊಡಗ್ತಾನೆ. ಆದರೆ ವಿಶಾಲವಾದಂತಹ ಕಣ್ಣುಗಳು ತೇಜಸ್ಸಿನಿಂದ ಬೆಳಗ್ತಾ ಇರ್ತಕ್ಕಂಥ ಸಾವಿತ್ರಿಯನ್ನ ನೋಡಿದ್ರೆ ಯಾವ ರಾಜಕುಮಾರರು ಮುಂದೆ ಬರಲಿಲ್ಲ. ಅಂದ್ರೆ ಅವರಿಗೆ ಅನ್ನಿಸ್ಬಿಡ್ತು, ನನಗೆ ಈ ಒಂದು ರಾಜಕನ್ಯೆ ಯೋಗ್ಯಳಲ್ಲ. ಸಾಮಾನ್ಯವಾಗಿ ನಾವು ಹೇಳ್ತೀವಿ, ನಾವೆಲ್ಲರೂ
ಒಂದು ಶ್ರೇಷ್ಠವಾದದ್ದನ್ನೇ ಬಯಸ್ತಾ ಇರ್ತೀವಿ. ಆದರೆ ಎಲ್ಲರೂ ಅಂತಹ ತೇಜಸ್ಸಿನಿಂದ ಕೂಡಿದಂತಹ ಸಾವಿತ್ರಿ ದೇವಿಯನ್ನು ನೋಡಿ ನಾವು ಇವಳಿಗೆ ಯೋಗ್ಯರಲ್ಲ ಅಂತ ನಿರ್ಧಾರ ಮಾಡಿ ಹಿಂದೆ ಸರಿತಾ ಇದ್ದಾರೆ. ನಮಗೆ ಅರ್ಹತೆನೇ ಇಲ್ಲ ಇಂಥವಳನ್ನ ವಿವಾಹವಾಗುವುದು ಅಂತ ಹೇಳಿ ತಲೆ ತಗ್ಗಿಸಿ ಹೊರಟು ಹೋಗ್ತಾ ಇದ್ರು. ಅಂದ್ರೆ ಇನ್ನೆಂತಹ ತೇಜಸ್ಸು ಇರ್ಬೇಕು, ನಮಗೆ ಕಲ್ಪನೆಗೂ ಬರೋದಿಲ್ಲ ಅವಳ ತೇಜಸ್ಸು. ಅಂದ ಮೇಲೆ ಇನ್ನು ದೇವತೆಗಳ ತೇಜಸ್ಸು ನಮಗೆ ಹೇಗೆ ತಾನೇ ಬಂದಿತ್ತು. ಹೀಗೆ ಒಂದು ಪರ್ವ ದಿನ ಸಾವಿತ್ರಿ ಅಭ್ಯಂಜನ ಮಾಡಿ ಉಪವಾಸದಿಂದ ಇದ್ದು ತನ್ನ ಈ ರೀತಿ ಆಗ್ತಾ ಇದೆಯಲ್ಲ, ತಂದೆ ತಾಯಿಯ ಮನಸ್ಸಿಗೆ ನಮ್ಮ ಕರ್ತವ್ಯವನ್ನ ನಿರ್ವಹಣೆ ಮಾಡೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ಹೇಳಿ ತಂದೆ ತಾಯಿಗಳು ಆ ಒಂದು ಮನಸ್ಸಿಗೆ ಕ್ಲೇಶ ಮಾಡಿಕೊಂಡಿದ್ರು ಅಂತ ಹೇಳಿ ಆ ಒಂದು ಮನಸೋದ್ದಿಷ್ಟ ದೇವತೆಯ ಪ್ರಾರ್ಥನೆಯನ್ನು ಆರಾಧನೆ ಮಾಡಿ ಬ್ರಾಹ್ಮಣರನ್ನ ಕರೆದು ಜಪ ತಪ ಹೋಮಾದಿಗಳನ್ನ ಮಾಡಿಸ್ತಾಳೆ ಯಾರು ಸಾವಿತ್ರಿ ದೇವಿ. ಆಗ ಆ ಪ್ರಸಾದ ಅಂದ್ರೆ ಅವಳ ಪೂಜೆಗೆ ಅನುಗ್ರಹವಾಗಿ ಆ ಒಂದು ಪ್ರಸಾದ ಸಿಗತ್ತೆ. ಪುಷ್ಪ ಪ್ರಸಾದವನ್ನು ತೆಗೆದುಕೊಂಡು ತಂದೆಯ ಬಳಿ ಸಾವಿತ್ರಿ ಬರ್ತಾಳೆ. ಆ ತಂದೆಗೆ ನಮಸ್ಕಾರ ಮಾಡಿ ಆ ಹೂವಿನ ಪ್ರಸಾದವನ್ನ ತಂದೆಗೆ ಕೊಟ್ಟು ಅವನ ಪಕ್ಕದಲ್ಲಿ ನಿಂತ್ಕೋತಾಳೆ. ಅಶ್ವಪತಿ ಯುವತಿಯಾದಂತಹ ತನ್ನ ಮಗಳನ್ನ ನೋಡಿ ಯಾರೂ ಮುಂದೆ ಬಂದಿಲ್ಲ, ಇಂತಹ ಒಂದು ರತ್ನದಂತೆ ಇರುವಂತಹ ನನ್ನ ಮಗಳನ್ನ ಸ್ವೀಕರಿಸುವಂತಹ ಯೋಗ್ಯತೆ, ಯಾಕೆಂದ್ರೆ ಬ್ರಹ್ಮದೇವರ ವರಪ್ರಸಾದದಿಂದ ಇವಳು ಜನಿಸಿದ್ದು ಅಂದ ಮೇಲೆ ಬ್ರಹ್ಮದೇವರನ್ನೇ ಪ್ರಾರ್ಥನೆ ಮಾಡ್ತಾನೆ. ನೋಡಿ, ವಾಯು ಬ್ರಹ್ಮರೋ ಕಲಿ ಪ್ರವೇಶ ರಹಿತರೋ ಅವರನ್ನ ರುಜು ಗಣಸ್ಥರು ಅಂದ್ರೆ ಅಂತಹ ರುಜು ಮಾರ್ಗದಲ್ಲಿ ಪ್ರಾರ್ಥನೆ ಮಾಡಿಬಿಡ್ತಾನೆ ಅಶ್ವಪತಿ ರಾಜ. ಆಗ ಆ ಕ್ಷಣದಲ್ಲಿ ಚತುರ್ಮುಖ ಬ್ರಹ್ಮನ ಆದೇಶದಂತೆ ನಾರದರು ಅಲ್ಲಿಗೆ ಬರ್ತಾರೆ. ನೋಡಿ, ಬ್ರಹ್ಮದೇವರ ಪುತ್ರರು ನಾರದರು ಅಲ್ಲಿಗೆ ಬರ್ತಾರೆ. ಆಗ ಬಂದಾಗ ಅಲ್ಲಿ ನಿಂತಿರ್ತಕ್ಕಂತಹ ಸಾವಿತ್ರಿ ದೇವಿಯನ್ನ ನೋಡ್ತಾರೆ. ನೋಡಿ ಅವಳಿಗೆ ಆಶೀರ್ವಾದವನ್ನ ಮಾಡ್ತಾಳೆ. ಮಾಡಿದಾಗ ನಾರದರ ಆಶೀರ್ವಾದವನ್ನ ಮಾಡಿದಾಗ ನಾರದರು ಒಂದು ಉಪಾಯ ಸೂಚಿಸ್ತಾರೆ ಅಶ್ವಪತಿ ರಾಜನಿಗೆ. ರಾಜ, ಇದು ನೀವು ರಾಜ ಒಂದು ಕ್ಷತ್ರಿಯ ಧರ್ಮದ ಪರಿಪಾಲನೆ ಮಾಡೋರು, ಅವಳಿಗೆ ತಾನೇ ಆ ಒಂದು ಅನುರೂಪನಾದಂತಹ ವರನನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಸ್ವಾತಂತ್ರ್ಯ ಕ್ಷತ್ರಿಯ ಕನ್ಯೆಗೆ ಇದೆ. ಹಾಗಾಗಿ ಕುಲಗೋತ್ರ ಗುಣಶೀಲಗಳನ್ನ ವಿಚಾರಿಸಿ ವಿಮರ್ಶೆ ಮಾಡಿ, ಯಾಕೆಂದ್ರೆ ಸಾವಿತ್ರಿ ಪವಿತ್ರವಾದಂತಹ ದೇಹ ಕಾಯ ವಾಚ ಮನಸ್ಸನ್ನ ಪವಿತ್ರವನ್ನಾಗಿರಿಸಿಕೊಂಡಂತಹ ಒಂದು ಸತ್ಪುತ್ರ ಅಂತಾನೆ ಹೇಳಬೇಕು. ಅಂತಹ ಒಂದು ದೊಡ್ಡ ಉನ್ನತವಾದಂತಹ ಧರ್ಮಾಚರಣೆ ಮಾಡುವಂತಹ ಅವಳಿಗೆ ಆ ಧರ್ಮಶಾಸ್ತ್ರದಲ್ಲಿ ಯಾವತ್ತೂ ಅವಳ ಮನಸ್ಸು ಹಿಂದೆ ಹೋಗೋದಿಲ್ಲ. ಅದಕ್ಕೆ ಅವಳಿಗೆ ಆಯ್ಕೆಯ ಸ್ವಾತಂತ್ರ್ಯವನ್ನು ಕೊಡು, ಅವಳೊಂದಿಗೆ ಎಲ್ಲರನ್ನ ಕಳುಹಿಸು. ರಾಜನ ಒಂದು ಭೃತ್ಯರು ಇಲ್ಲ ಸೇನಾ ನಾಯಕರು ಅವಳನ್ನ ಕೊಟ್ಟು ಪ್ರದಕ್ಷಿಣೆಗೆ ಅಂದ್ರೆ ರಾಜ್ಯದ ಎಲ್ಲೆಲ್ಲಿ ಇರಬಹುದು ನೋಡಿ, ಬ್ರಹ್ಮದೇವರೇ ಆ ಒಂದು ಸೂಚನೆ ಮಾಡಿದಂತ ಎಲ್ಲಿ ಹೋಗಬೇಕಾಗಿದೆ ಸತ್ಯವಾನನ ಬಗ್ಗೆ. ಆದರೆ ಅಲ್ಲಿ ಹೋಗ್ತಾಳೆ. ಅವರು ಯಾರು ನಾರದರು ಹೇಳ್ತಾರೆ, ಆ ಕ್ಷಣದಲ್ಲಿ ಅಶ್ವಪತಿ ರಾಜ ಹೇಗಿದ್ರೂ ಪೂಜೆ ಮಾಡಿ ಪುಷ್ಪ ಪ್ರಸಾದ ತಂದು ಕೊಟ್ಟಿದ್ದಾಳೆ. ಅದನ್ನ ನಾರದರಿಗೆ ಸಮರ್ಪಣೆ ಮಾಡಿ ನಾರದರ ಮೂಲಕ ಅವಳು ಸ್ವೀಕಾರ ಮಾಡ್ತಾಳೆ. ಗುರು ಹಿರಿಯರಲ್ಲಿ ನಾವು ದೇವರ ಮೇಲಿಂದ ಏನೋ ಒಂದು ಹೂವು ಬಿತ್ತು ಅಂದ್ರೆ ಕುಡಿ ನಾನೇ ಪ್ರಾರ್ಥನೆ ಮಾಡಿದ್ದು ನನಗೆ ಕೊಡಿ ಅಂತೀವಿ. ಆದರೆ ಅದನ್ನ ದೊಡ್ಡವರಿಗೆ ಕೊಟ್ಟು, ಈಗ ಯಾವುದೇ ಒಂದು ಪ್ರಸಾದವಾಗಲಿ ಅಂದ್ರೆ ದೊಡ್ಡವರು ಅಂದ್ರೆ ಗುರು ಹಿರಿಯರು ಗಂಡ ಅತ್ತೆ ಮಾವಂದ್ರಿಗೆ ಕೊಟ್ಟು ಅವರಿಂದ ನಾವು ತೆಗೆದುಕೊಂಡಾಗ ಅದು ಫಲಪ್ರದ ಅಂತ ಹಿರಿಯರು ಹೇಳ್ತಾರೆ. ನಮಗೆ ನಮ್ಮ ಮೇಲೆ ನಂಬಿಕೆ ಜಾಸ್ತಿ. ನನ್ನಷ್ಟು ಧರ್ಮಾಚರಣೆ ಮಾಡೋರು ಯಾರಿಲ್ಲ ಬಿಡಿ. ಈ ರೀತಿಯ ಅಹಂಕಾರದಿಂದಲೇ ನಾವು ಕೆಳಗೆ ಪತನ ಹೊಂದುತ್ತಾ ಇದ್ದೇವೆ. ಆದರೆ ಸಾವಿತ್ರಿಯ ನಡೆ ನುಡಿಯಲ್ಲಿ ಅವಳು ಧರ್ಮವನ್ನು ಆಚರಣೆ ಮಾಡ್ತಿದ್ಲು. ಅಂದ್ರೆ ಇಲ್ಲದಿದ್ದರೆ ಯಮಧರ್ಮರಾಜನ ಜೊತೆಗೆ ಸಂಭಾಷಣೆ ಮಾಡುವಂತಹ ಅವನಿಂದ ಒಂದು ಅನುಗ್ರಹ ಪಡೆಯುವಂತಹ ಸಾಮರ್ಥ್ಯ ಅವಳಿಗೆ ಎಲ್ಲಿಂದ ಬರಬೇಕು? ಇದ್ದಕ್ಕಿದ್ದಂಗೆ ಬಂದದ್ದಲ್ಲ. ಅವಳು ಜನಿಸುವ ಮುನ್ನದಿಂದಲೇ ಅವಳ ಸಾಧನೆ ಇದೆ ಅಂತ ನಾವು ತಿಳಿಬೇಕು. ಹೀಗೆ ಎಲ್ಲರೂ ಹೊರಟಿದ್ದಾರೆ. ನಾರದ್ ಹೇಳ್ತಾರೆ, ಮತ್ತೆ ಬರ್ತೀನಪ್ಪ ನಾನು, ನಿನ್ನ ಮಗಳನ್ನ ದೇವ ಸಂರಕ್ಷಣೆ ಮಾಡ್ತಾನೆ ಅಂತ ಹೇಳಿ ಆಶೀರ್ವಾದ ಮಾಡಿ ಹೊರಟು ಬಿಡ್ತಾರೆ. ಆಗ ಅವರು ಎಲ್ಲೆಲ್ಲಿ ಒಂದು ಸಾವಿತ್ರಿಯ ಮನ ಸಾತ್ವಿಕವಾದದ್ದು. ಅವಳು ಹೇಳ್ತಾಳೆ, ನನಗೆ ನಗರ ಪ್ರದಕ್ಷಿಣೆ ಬೇಡ, ಗ್ರಾಮ ಪ್ರದಕ್ಷಿಣೆ ಬೇಡ, ನಾನು ವನಗಳಲ್ಲಿ ಅರಣ್ಯದಲ್ಲಿ ಸಂಚಾರ ಮಾಡಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ ಅಂತ ಹೇಳಿ ಚಿನ್ನದ ಪಲ್ಲಕ್ಕಿಯಲ್ಲಿ ಕುಳಿತು ಆ ಒಂದು ರಾಜರ್ಷಿಗಳು ಈಗ ಋಷಿ ಮುನಿಗಳು ಇದ್ದಾರೆ ಅರಣ್ಯದಲ್ಲಿ. ರಾಜರ್ಷಿಗಳು ಎಲ್ಲ ಅಂದ್ರೆ ಒಬ್ಬ ರಾಜನಿಗೆ ವಾನಪ್ರಸ್ಥಾಶ್ರಮ, ಅವನಿಗೆ ವಯಸ್ಸಾಗ್ತಿದ್ದಂಗೆ ರಾಜ ತನ್ನ ಮಗನಿಗೆ ಎಲ್ಲವನ್ನ ಪಟ್ಟಾಭಿಷೇಕ ಮಾಡಿ ಅದನ್ನ ಅವರು
ಅರಣ್ಯಕ್ಕೆ ಹೋಗಿ ಅಲ್ಲಿ ತಾವು ವಾಸ ಮಾಡ್ತಾ ವಾನಪ್ರಸ್ಥಾಶ್ರಮ ಧರ್ಮವನ್ನು ಕಳಿತಿದ್ರು. ಅಂತಹ ಒಂದು ರಾಜರ್ಷಿಗಳು ಇರುವಂತಹ ಅರಣ್ಯದಲ್ಲಿ ನಾನು ಸಂಚಾರ ಮಾಡಬೇಕು ಅಂತ ಹೇಳಿ ಹೊರಡ್ತಾಳೆ. ಅಲ್ಲಿ ದಾರಿಯಲ್ಲಿ ಸಿಕ್ಕಿದಂತಹ ಎಲ್ಲ ಮಹಾತ್ಮರಿಗೆ ಅವರನ್ನು ಸತ್ಕಾರ ಮಾಡಿ ಅವರಿಗೆ ನಮಸ್ಕಾರ ಮಾಡ್ತಾ ಅವರ ಆಶೀರ್ವಾದವನ್ನು ಪಡೆದು ಮುನ್ನಡೆ ಹೋಗ್ತಾ ಇದ್ದಾಳೆ. ಅನೇಕ ಪುಣ್ಯಕ್ಷೇತ್ರಗಳನ್ನು, ಸಾತ್ವಿಕರು ಇರುವಂತಹ ಪ್ರದೇಶವೇ ಪುಣ್ಯಕ್ಷೇತ್ರ ಅಂತ ಹೇಳಿ ಅದನ್ನು ಸಂದರ್ಶನ ಮಾಡಿ ಪುಣ್ಯ ತೀರ್ಥಗಳಲ್ಲಿ ಸ್ನಾನ ಮಾಡಿ ಯಥೇಚ್ಛವಾಗಿ ಬ್ರಾಹ್ಮಣರಿಗೆ ದಕ್ಷಿಣೆಗಳನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡಿತಿದ್ಲು. ಕೊನೆಗೆ ಒಂದು ಕಡೆ ಬರ್ತಾಳೆ ಅರಣ್ಯದ ಒಂದು ಇದರಲ್ಲಿ. ಆಗ ಆ ಅರಣ್ಯದಲ್ಲಿ ಒಂದು ಶ್ವಾಲ ದೇಶದಲ್ಲಿ ಧರ್ಮಾತ್ಮನಾದಂತಹ ದ್ಯುಮತ್ಸೇನ ಅನ್ನುವ ರಾಜ ದುರದೃಷ್ಟವಶಾತ್ ತನ್ನ ಎರಡೂ ಕಣ್ಣುಗಳನ್ನು ಕಳೆದುಕೊಂಡಿದ್ದಾನೆ. ಅವನಿಗೆ ಒಬ್ಬನೇ ಮಗ. ಆ ಒಂದು ರಾಜನ ಅಂಧತ್ವವನ್ನು ತಿಳಿದಂತಹ ಆ ಶತ್ರು ರಾಜರು ಅವನನ್ನ ಅವನಿಂದ ರಾಜ್ಯವನ್ನು ಕಿತ್ತುಕೊಂಡು ಬಿಟ್ಟಿದ್ದಾರೆ. ದ್ಯುಮತ್ಸೇನ ರಾಜಭ್ರಷ್ಟನಾದ. ಜೊತೆಗೆ ರಾಜ ತನ್ನ ಪತ್ನಿ ಶೈಬ್ಯೆ, ನೋಡಿ ಆ ದ್ಯುಮತ್ಸೇನನ ಒಂದು ಪತ್ನಿಯ ಹೆಸರು ಶೈಬ್ಯೆ. ಆ ಶೈಬ್ಯೆ ತನ್ನ ಮಗನಾದ ಸತ್ಯವಂತನೊಡನೆ ಕಾಡಿಗೆ ಅಲ್ಲಿ ಬಂದಿದ್ದಾರೆ. ಗಂಡ ಹೆಂಡತಿ, ಇದು ಹಿನ್ನೆಲೆ, ಅವರ ಹಿನ್ನೆಲೆ. ಆ ದ್ಯುಮತ್ಸೇನ ಹಾಗೂ ಶೈಬ್ಯೆ ಇವರಿಬ್ಬರು ಆ ಸತ್ಯವಂತನೊಂದಿಗೆ ಕುಳಿತು ಭಗವತ್ ಚರ್ಚೆಯಲ್ಲಿ ತೊಡಗಿದ್ದಾರೆ. ಅವರಿಗೆ ಯಾರ ಪರಿವೇ ಇಲ್ಲ. ಒಂದು ಮರದ ಕೆಳಗೆ ಕೂತಿದ್ದಾರೆ, ಗಂಡ ಹೆಂಡತಿ ಮಗ. ಒಂದು ಟಿವಿಯನ್ನು ನೋಡಿ ರಾಜರು ಎಲ್ಲೇ ಕುಳಿತುಕೊಳ್ಳುವಾಗಲಾದರೂ ಆ ಕುಳಿತುಕೊಳ್ಳುವ ಚಿಹ್ನೆಯಿಂದನೇ ಅವನು ರಾಜಕುಮಾರ ಅಂತ ಸಾವಿತ್ರಿ ಗ್ರಹಿಸಿಬಿಟ್ಟಿದ್ದಾಳೆ. ಇವರಿಗೆ ಕಣ್ಣು ಕಾಣ್ತಾ ಇಲ್ಲ, ಆದರೆ ರಾಜಕುಮಾರ ರಾಜ ಟಿವಿಯಿಂದ ಕುಳಿತಿದ್ದಾನೆ. ಇದನ್ನ ಸಾವಿತ್ರಿ ನೋಡ್ತಾಳೆ. ಸಾವಿತ್ರಿ ಆ ಒಂದು ಸತ್ಯವಾನನನ್ನ ನೋಡಿದ ಕ್ಷಣದಲ್ಲಿ, ಮರುಕ್ಷಣ ಅಲ್ಲ, ನೋಡಿದ ಕ್ಷಣದಲ್ಲಿ ಇವನೇ ನನ್ನ ಪತಿ ಅಂತ ಹೇಳಿ ನಿಶ್ಚಯ ಜ್ಞಾನ ಅವಳಿಗೆ ಬಂದು ಬಿಡತ್ತೆ. ಇದು ಹೇಗೆ ಬಂತು ಅಂದರೆ, ಇವತ್ತಿನ ಕಾಲದಲ್ಲಿ ನೋಡ್ತೇವೆ ವಿವಾಹ ಅಂದರೆ ಆ ಒಂದು ಕ್ಷತ್ರಿಯ ವಿವಾಹ ಅನೇಕ ರೀತಿಯಲ್ಲಿ ಇದೆ. ಆದರೆ ನೋಡಿದ ಕ್ಷಣದಲ್ಲಿ ಅವಳು ಅವನನ್ನು ವರಿಸಿಬಿಟ್ಟಳು. ಮಾನಸಿಕವಾಗಿ ತನ್ನ ಪತಿ ಎಂದು ಸ್ವೀಕಾರ ಮಾಡಿಬಿಟ್ಟಿದ್ದಾಳೆ. ಇನ್ನೂ ಅವರು ಯಾರೂ ಇವಳನ್ನು ನೋಡಿಲ್ಲ. ಆದರೆ ದೂರದಿಂದಲೇ ಅವಳು ತನ್ನ ಒಂದು ಭೃತ್ಯರಿಗೆ ಹೇಳ್ತಾಳೆ, ರಾಜಮಂದಿರಕ್ಕೆ ಹೋಗೋಣ. ಆಗ ಬರ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿ ನಾರದರು ಬಂದಿದ್ದಾರೆ. ನೋಡಿ, ಒಂದು ಕೆಲಸ ಭಗವಂತ ಒಬ್ಬರಿಗೆ ವಹಿಸಿದರೆ ಅದನ್ನು ಸಂಪೂರ್ಣ ಮಾಡೋದು ಆ ಒಂದು ನಾರದರ ಜವಾಬ್ದಾರಿ. ಅವತ್ತು ಬಂದ್ರು, ತಂದೆ ಹೇಳ್ದ ಅಂತ ಬಂದ್ರು, ಆಯ್ತು ಅಂತ ಹೇಳಿ ಹೋಗಿಲ್ಲ. ನಾರದರು ಮತ್ತೆ ಬಂದ್ರು, ಜೊತೆಗೆ ಸಾವಿತ್ರಿ ಬಂದು ನಿಂತಿದ್ದಾಳೆ. ಬಂದು ತನ್ನ ಒಂದು ಇದನ್ನ ಹೇಳ್ತಾಳೆ, ನಾನು ಸತ್ಯವಂತ, ಆ ಸತ್ಯವಂತನನ್ನ ನಾನು ವರಿಸಿದ್ದೇನೆ. ಅಪ್ಪ, ನೀನು ಅವನನ್ನ ವಿಚಾರ ಮಾಡಿ ನನಗೆ ಅವನನ್ನ ದಾರಿ ಎರೆದುಕೊಡು ಅಂತ ಸಾವಿತ್ರಿ ಕೇಳ್ತಾಳೆ. ಆಗ ಅಲ್ಲಿ ಬಂದಿರತಕ್ಕಂಥ ನಾರದರಿಂದ ಆ ಒಂದು ವಿಚಾರ ಮಾಡ್ತಾನೆ, ಹೇಗೆ ಇವಳು ಯಾರನ್ನ. ನಾರದರು ತ್ರಿಕಾಲ ಜ್ಞಾನಿಗಳು. ಅವ್ರು ಹೇಳ್ತಾರೆ, ಮಹಾರಾಜ, ತಂದೆ ತಾಯಿಗಳ ಸತ್ಯವ್ರತದ ಫಲದಿಂದ ಹುಟ್ಟಿದಂತಹ ಈ ಒಂದು ಮಗು ಸತ್ಯವಂತ. ಅವನಿಗೆ ಸತ್ಯವಂತ ಅಂತಲೇ ನಾಮಕರಣ ಮಾಡಿದ್ದಾರೆ. ಚಿಕ್ಕಂದಿನಿಂದಲೂ ಅವನಿಗೆ ಕುದುರೆಗಳೆಂದರೆ ಅತೀವವಾದಂತಹ ಆಸಕ್ತಿ. ಮಣ್ಣಿನಿಂದಲೂ ಕುದುರೆಗಳನ್ನು ಮಾಡಿ ಅವನು ಆಟ ಆಡ್ತಿದ್ದ. ಒಳ್ಳೆಯ ಜಾತಿಯ ಕುದುರೆಗಳ ಚಿತ್ರಗಳನ್ನು ಸುಂದರವಾಗಿ ಬರಿತಿದ್ದ. ಅದಕ್ಕೆ ಚಿತ್ರಾಶ್ವ ಅಂತಲೂ ಅವನನ್ನು ಕರೀತಾರೆ. ಇವನು ತೇಜಸ್ಸಿನಲ್ಲಿ ಸೂರ್ಯನಿಗೆ ಸಮಾನ, ಬುದ್ಧಿಯಲ್ಲಿ ಬೃಹಸ್ಪತಿಗೆ, ಶೌರ್ಯದಲ್ಲಿ ಇಂದ್ರನಿಗೆ, ಕ್ಷಮೆಯಲ್ಲಿ ಭೂಮಿಗೆ ಸಮಾನನಾಗಿದ್ದೇನೆಂದ್ರೆ ಅವರನ್ನ ಆ ಒಂದು ನೆನಪು ಬರುವಂತೆ ಅವನ ಜೀವನ ಇದೆ ಅಂತ ಹೇಳ್ತಾರೆ. ಇವನು ದಾನಶೀಲ. ನಾರದರು ಹೇಳುವಂತಹ ಸತ್ಯವಾನ್ ಬಗ್ಗೆ ನಾರದರು ಹೇಳುವಂತಹ ಗುಣಗಳು. ಇವನು ದಾನಶೀಲ, ಬ್ರಾಹ್ಮಣ ಪೂಜಕ, ರೂಪವಂತ, ಉದಾರಿ, ಪ್ರಿಯದರ್ಶನ, ಜಿತೇಂದ್ರಿಯ, ಹೀಗೆ ಎಲ್ಲ ಸದ್ಗುಣಗಳು ಇದೆ. ಜೊತೆಗೆ ನಿರಹಂಕಾರಿಯಾಗಿದ್ದಾನೆ ಎನ್ನುವುದನ್ನು ಹೇಳ್ತಾರೆ. ಅದು ಆ ಅಶ್ವಪತಿ ರಾಜನ ಮನಸ್ಸಿನಲ್ಲಿ ಕುಳಿತು ಬಿಡುತ್ತೆ. ತಪೋವೃದ್ಧರಾದಂತಹ ಮಹರ್ಷಿಗಳು ಸಹಿತ ಇವನನ್ನ ಪ್ರಶಂಸೆ ಮಾಡ್ತಾ ಇದ್ದಾರೆ. ಅದರಿಂದ ಇಷ್ಟೆಲ್ಲ ಗುಣಗಳು. ಆ ಮೊದಲಿಗೆ ಗುಣ ಹೇಳಿದೆ, ದೋಷವನ್ನು ಹೇಳಬೇಕು ಅಂತ ಹೇಳಿ ಮೆಲ್ಲಗೆ ಹೇಳ್ತಾರೆ. ಸಾವಿತ್ರಿ ದೇವಿ ರಾಣಿಯ ಪರಿವಾರದಲ್ಲಿ ನಿಂತಿರ್ತಾರೆ. ನಾರದರು ಬಂದು ಇವನಿಗೆ ಹೇಳ್ತಾರೆ, ಇಷ್ಟೆಲ್ಲ ಗುಣಗಳು ಇದೆ, ಆದರೆ ಇದೆಲ್ಲವನ್ನ ಒಂದು ದೋಷ ನುಂಗಿ ಬಿಡ್ತಾ ಇದೆ. ಅವನು ಅಲ್ಪಾಯು. ಸಾವಿತ್ರಿ ದೇವಿ
ಸಾವಿತ್ರಿ ದೇವಿಗೆ ಭಯವಾಗಿಲ್ಲ, ಆದರೆ ಆ ರಾಜನಿಗೆ ಅತ್ಯಂತ ಭಯ ಶುರುವಾಗಿದೆ. ನನ್ನ ಮಗಳು ಎಂಥ ಅಲ್ಪಾಯುವನ್ನು ಆಯ್ಕೆ ಮಾಡಿಬಿಟ್ಲು. ಬ್ರಹ್ಮದೇವರ ವರಪ್ರಸಾದದಿಂದ ಬಂದಂತಹ ಮಗಳಿಗೆ ಅಲ್ಪಾಯುವಾದಂತಹ ವರನೇ ಅಂತ ಹೇಳಿ ಅವನ ಮನಸ್ಸಿಗೆ, ಅವನ ಕಣ್ಣಿನಿಂದ ನೀರು ಬರುತ್ತೆ. ಆಗ ಇನ್ನೂ ಮುಂದುವರೆದು ನಾರದರು ಹೇಳ್ತಾರೆ, ಅಪ್ಪ ಅವನ ಜೀವಿತದ ಒಂದು ಅವಧಿ ಇನ್ನು 1 ವರ್ಷಗಳ ಕಾಲ ಮಾತ್ರ. ಹೀಗೆ ನಾರದರು ಹೇಳ್ತಾರೆ, ಯಾವ ತಂದೆ ಇಷ್ಟೆಲ್ಲ ತಿಳಿದ ಮೇಲೆ ಅಲ್ಪಾಯುವಾದಂತಹ ವರನಿಗೆ ಮಗಳನ್ನು ಕೊಡ್ತಾನೆ ಅಂತ ಹೇಳಿ ಸಾವಿತ್ರಿಗೆ ಬೇರೆ ಪುರುಷನನ್ನು ಹುಡುಕಿಕೊಳ್ಳೋಣವೇನೋ ಅಂತ ಅವನ ಮನಸ್ಸಿನಲ್ಲಿ ಒಂದು ಭಾವನೆ ಬರುವ ಹೊತ್ತಿಗೆ ಸಾವಿತ್ರಿ ದೇವಿ ತನ್ನ ತಂದೆಯ ಮುಖವನ್ನು ನೋಡ್ತಾ ಅವನ ಮನಸ್ಸಿನ ಭಾವನೆಯನ್ನು ಗುರುತಿಸ್ತಾ ಹೇಳ್ತಾಳೆ, ಅಪ್ಪ ಒಂದು ಕಲ್ಲನ್ನು ಚೂರು ಮಾಡಿದರೆ ಆ ಚೂರು ಆ ಒಂದು ಕಲ್ಲಿಗೆ ಮತ್ತೆ ಸೇರಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಪಾತ್ರೆಯಿಂದ ಕೆಳಗೆ ಬಿದ್ದಂತಹ ಒಂದು ಹನಿ ನೀರು ಪುನಃ ಪಾತ್ರೆಯೊಳಗೆ ಸೇರೋದಕ್ಕಾಗೋದಿಲ್ಲ. ಹಾಗೆ ಸತ್ಯವಂತನನ್ನು ನಾನು ವಿವಾಹವಾಗುವುದು ನಿಶ್ಚಯ, ನನ್ನ ಮನಸ್ಸಿನಿಂದ ನಿಶ್ಚಯ ಮಾಡಿದ್ದೇನೆ. ನಾನು ಅವನಿಗೆ ಮಾತ್ರ ಸ್ತ್ರೀ, ಮಿಕ್ಕೆಲ್ಲರಿಗೂ ನಾನು ಪರಸ್ತ್ರೀಯಾಗಿದ್ದೇನೆ ಅಂತ ಹೇಳಿಬಿಡ್ತಾಳೆ. ಸತ್ಯವಂತ ದೀರ್ಘಾಯುವಾಗಿರಲಿ ಅಲ್ಪಾಯುವಾಗಿರಲಿ, ಗುಣವಂತನೋ ಗುಣಹೀನನೋ, ನಾನು ಅವನನ್ನು ಬಿಟ್ಟು ಮತ್ತೊಬ್ಬರನ್ನ ವರಿಸಲಾರೆ ಅಂತ ಹೇಳಿದಾಗ ಮನಸ್ಸಿನಲ್ಲಿ ನಿಶ್ಚಯ ಮಾಡಿ ಈ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ತಂದೆ ಇದನ್ನು ನೀನು ಕಾರ್ಯರೂಪಕ್ಕೆ ತೆಗೆದುಕೊಂಡು ಬಾ. ಆಗ ನಾರದರು ಹೇಳ್ತಾರೆ, ಸಾವಿತ್ರಿಯ ಸ್ಥಿರವಾದ ಬುದ್ಧಿಯನ್ನು ತಿಳಿದು ಸತ್ಯವಂತನೊಂದಿಗೆ ನಿನ್ನ ವಿವಾಹ ನಿರ್ವಿಘ್ನವಾಗಿ ನೆರವೇರಿ ಆ ವಿವಾಹದ ಸಾರ್ಥಕತೆಯನ್ನು ನೀನು ಪಡೆ ಮಗು ಅಂತ ಹೇಳಿ ಆಶೀರ್ವಾದ ಮಾಡಿ ಅವಳಿಗೆ ಗೌಪ್ಯದಲ್ಲಿ ಒಂದು ವ್ರತವನ್ನು ಯಾರು ನಾರದರು ಸಾವಿತ್ರಿಗೆ ಒಂದು ಧರ್ಮವಾದಂತಹ ಯಮಧರ್ಮನನ್ನ ಕುರಿತಾದಂತಹ ಒಂದು ವ್ರತವನ್ನು ಉಪದೇಶ ಮಾಡಿಬಿಡ್ತಾರೆ, ಮಾಡಿ ಹೊರಡ್ತಾರೆ. ನಿರ್ವಿಘ್ನವಾಗಿ ನಿನ್ನ ವಿವಾಹ ನೆರವೇರಲಿ ಅಂತ ಹೇಳಿದ್ದಷ್ಟೇ ಅಲ್ಲ, ಅದಕ್ಕೆ ಬೇಕಾದಂತಹ ಪ್ರಯತ್ನ ಮಾಡುವುದಕ್ಕೆ ದಾರಿಯನ್ನು ತೋರಿಸಿದ್ದಾರೆ. ಇವತ್ತು ಶ್ರೀಪಾದರಾಜರ ಆರಾಧನೆ ಅಂದರೆ ಧ್ರುವರಾಜರಿಗೂ ಆ ಒಂದು ಅದು ಎಲ್ಲಿ ಹೋಗಬೇಕು, ಆ ಮಧುವನಕ್ಕೆ ಹೋಗು ಅಂತ ಹೇಳಿ ದಾರಿ ನಿರ್ದೇಶನ ಮಾಡಿ ಮಂತ್ರವನ್ನು ಹೇಳಿ ನಿನಗೆ ಎಲ್ಲ ರೀತಿಯಲ್ಲಿ ಶುಭವಾಗಲಿ, ಹೀಗೆ ಪ್ರಹ್ಲಾದರಾಜರಿಗೆ ಎಲ್ಲರಿಗೂ ನಾರದರು ಉಪದೇಶ ಮಾಡಿದ ಮೇಲೆ ಭಗವಂತನ ಸಾಕ್ಷಾತ್ಕಾರವಾಗಿದ್ದು, ಹಾಗೆ ಸಾವಿತ್ರಿ ದೇವಿಗೆ ನಾರದರು ಉಪದೇಶ ಮಾಡಿದ್ದಾರೆ. ಆಗ ಅವಳಿಗೆ ಹೇಳ್ತಾರೆ, ಅಮ್ಮ ನೀನು ಧರ್ಮನನ್ನ ಇಡೀ ಪ್ರಕೃತಿಯಲ್ಲಿ ಧರ್ಮನನ್ನ ಆರಾಧಿಸು, ಅಂದರೆ ಪಂಚಭೂತಗಳಲ್ಲಿ ಧರ್ಮನನ್ನ ಆರಾಧಿಸು. ಅದು ಏನು ಹೇಳಿದರೋ ಅದನ್ನು ನಾವು ಇವತ್ತು ಕೇಳಬಹುದು, ಆದರೆ ಅದರ ಅನುಷ್ಠಾನ ನಮ್ಮಂಥವರಿಂದ ಸಾಧ್ಯ ಇಲ್ಲ. ಇಲ್ಲಾಂದರೆ ನಾರದರು ನಮಗೂ ಬಂದು ಉಪದೇಶ ಮಾಡಬಹುದಿತ್ತು, ಆದರೆ ನಾವು ಮಂದಹೀನರು, ಮಾಡಿದರು ಅಂತ ತಿಳಿದ್ರೆ ಸಾಕು, ನಮಗೆ ಯೋಗ್ಯವಾದಂತಹ ಜ್ಞಾನಿಗಳು ಬಂದು ನಮಗೂ ಒಂದು ಉಪದೇಶ ಕೊಡ್ತಾರೆ, ನಾವು ಗುರುಗಳ ಅನುಗ್ರಹ ಪಡಿತೇವೆ ಅಂತ ಹೇಳೋ ನಿಶ್ಚಯ ಜ್ಞಾನ ನಮ್ಮಲ್ಲಿ ಮೊದಲಿಗೆ ಬರಬೇಕು. ಹೀಗೆ ರಾಜ ವಿವಾಹಕ್ಕೆ ಅಗತ್ಯವಾದಂತಹ ಎಲ್ಲ ಸಿದ್ಧತೆ ಮಾಡಿಕೊಂಡು ಅರಣ್ಯಕ್ಕೆ ಹೋಗ್ತಾನೆ. ಶುಭ ದಿನದಿಂದ ಆ ಒಂದು ದಿನದಲ್ಲಿ ತನ್ನ ಮಗಳನ್ನ ಪರಿವಾರ ಸಮೇತನಾಗಿ ಬಂದು ದ್ಯುಮತ್ಸೇನನ ಹತ್ರ ಬಂದು ಆ ಕಾಲ್ನಡಿಗೆಯಲ್ಲಿ ಹೋಗ್ತಾನೆ. ಹೋಗಿ ತನ್ನ ಪರಿಚಯ ಎಲ್ಲ ಮಾಡಿಕೊಂಡು ಅರ್ಘ್ಯ ಪಾದ್ಯ ಸತ್ಕಾರ ಎಲ್ಲವನ್ನ ಮಾಡಿ ದ್ಯುಮತ್ಸೇನ ಆ ಒಂದು ರಾಜನಿಗೆ ಹೇಳ್ತಾನೆ, ಮಹಾರಾಜ ನನಗೆ ನಿನ್ನ ಮಗಳು ಅತ್ಯಂತ ಸಮ್ಮತ, ನಮ್ಮ ಒಂದು ಕುಲಕ್ಕೆ ಶ್ರೇಷ್ಠ ದೀಪದಂತೆ ಬರ್ತಾ ಇದ್ದಾಳೆ. ಆದರೆ ರಾಜಪುತ್ರಿಯಾಗಿದ್ದಾಳೆ ಸಾವಿತ್ರಿ, ಅರಮನೆಯ ಸುಖವನ್ನ ತ್ಯಜಿಸಿ ಈ ವನವಾಸದ ಕಷ್ಟವನ್ನ ಪಡಬೇಕಾ ಅಂತ ಅಂದಾಗ ರಾಜ ಹೇಳ್ತಾನೆ, ನೀನು ಎಲ್ಲಿದ್ದರೋ ಕಾಡಿನಲ್ಲಿದ್ದರೂ ರಾಜನೇ, ನಿನ್ನ ಮಗ ರಾಜಕುಮಾರನೇ, ಆದ್ದರಿಂದ ನಾವಿಬ್ಬರೂ ಸರಿಸಮಾನರು. ಯಾಕಂದರೆ ಸಂಬಂಧ ಅನ್ನೋದು ಸಮಾನತೆಯಲ್ಲೇ ಕೂಡೋದು. ಹಾಗಾಗಿ ಆ ಒಂದು ಯಾರೊಬ್ಬರ ಗುಣ ಶೀಲ ಸುಖ ದುಃಖ ಸಮನಾಗಿದೆಯೋ ಅವರು ತಾನೇ ಸ್ನೇಹಕ್ಕೆ ಯೋಗ್ಯರಾಗಿರ್ತಾರೆ. ಆದ್ದರಿಂದ ಸಾವಿತ್ರಿ ದೇವಿಯನ್ನ ನೀನು ಸೊಸೆಯನ್ನಾಗಿ ಸ್ವೀಕಾರ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ದ್ಯುಮತ್ಸೇನ ಸಂತೋಷದಿಂದ ಅವನ ಹೆಂಡತಿ ಇಬ್ಬರು ಒಪ್ಪಿಗೆ ಕೊಡ್ತಾರೆ. ಸತ್ಯವಾನ್ ಸಾವಿತ್ರಿಯರ ವಿವಾಹ ಆಶ್ರಮಗಳಲ್ಲಿದ್ದಂತಹ ಬ್ರಾಹ್ಮಣರ ಸಮ್ಮುಖದಲ್ಲಿ ಅಶ್ವಪತಿ ಮತ್ತು ದ್ಯುಮತ್ಸೇನ ದಂಪತಿಗಳು ವಿಧಿವತ್ತಾಗಿ ನೆರವೇರಿಸಿದರು. ಅಶ್ವಪತಿ ಮಗಳಿಗೆ ದಿವ್ಯವಾದ ವಸ್ತ್ರಾಭರಣ, ಇಡೀ ರಾಜ್ಯಕೋಶ, ಒಬ್ಬಳೇ ಮಗಳು, ಎಲ್ಲವನ್ನ ಕೊಡ್ತೇನೆ ಅಂದಾಗ ಆ ಸಾವಿತ್ರಿ ದೇವಿಯಲ್ಲಿ ಹೇಳ್ತಾಳೆ, ಅಪ್ಪ ನಾನೀಗ
ಒಬ್ಬ ಆ ಒಂದು ತಪಸ್ವಿಯ ಒಂದು ಹೆಂಡತಿಯಾಗಿದ್ದೇನೆ, ನನಗೆ ಯಾವ ರಾಜ್ಯ ಕೋಶಗಳು ಬೇಡ, ಅದರಿಂದ ಯಾವುದು ನನಗೆ ಬೇಡ, ವನವಾಸಿಗಳಿಗೆ ಯೋಗ್ಯವಾದಂತಹ ನಾರು ಮಡಿಯನ್ನು ನನಗೆ ಕೊಡು ಅಂತ ಹೇಳಿ ಅತ್ತೆ ಮಾವಂದಿರನ್ನ ಉಪಚರಿಸುತ್ತಾ ಲಕ್ಷ್ಮೀನಾರಾಯಣರ ಸೇವೆ ಅಂತ ತಿಳಿದು ಅತ್ತೆ ಮಾವಂದಿರನ್ನ ಅವಳು ಸೇವೆ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ಆ ಕ್ಷಣದಲ್ಲಿ, ವಿವಾಹವಾದ ಕ್ಷಣದಲ್ಲಿ ಅವಳು ಧರ್ಮದ ವ್ರತವನ್ನ ಸಂಕಲ್ಪ ಮಾಡ್ತಾಳೆ. ಅಂದ್ರೆ ಪತಿಯೊಂದಿಗೆ ಎಂದು ಅವಳು ಆ ಒಂದು ಪತಿಯನ್ನಾಗಿ ಸ್ವೀಕಾರ ಮಾಡಿದ್ಲು, ಹಾಗೆ ಆ ಅಗ್ನಿಯ ಸಾಕ್ಷಿಯಾಗಿ, ಇಷ್ಟೆಲ್ಲ ಮಹರ್ಷಿಗಳ ಸಾಕ್ಷಿಯಾಗಿ ಧರ್ಮ ವ್ರತವನ್ನ ಸ್ವೀಕಾರ ಮಾಡ್ತಾಳೆ. ಹೀಗೆ ರಾಜ ತನ್ನ ಒಬ್ಬಳೆಯ ಮಗಳನ್ನ ಬಿಟ್ಟು ಏನು ಕೊಟ್ಟರೂ ತೆಗೆದುಕೊಂಡಿಲ್ಲ. ಆದರೆ ಅವಳಿಗೆ ಮನಪೂರ್ವಕವಾಗಿ ನಿನಗೆ ಸ್ಥೈರ್ಯ, ಧೈರ್ಯ ಎಲ್ಲವೂ ಇರಲಿ ಮಗಳೇ, ಯಾಕೆಂದ್ರೆ ಇದು ಸತ್ಯವಾನನ ಬಗ್ಗೆ ಅಲ್ಲಿ ರಾಜನಿಗೆ ಗೊತ್ತಿತ್ತು. ಅದರಿಂದ ನಿನಗೆ ಧೈರ್ಯವಿರಲಿ, ನಿನ್ನ ಸಲುವಾಗಿ ನಾವು ಆ ಸಾವಿತ್ರಿ ದೇವಿಯನ್ನ ಆರಾಧನೆ ಮಾಡ್ತೀವಿ ಅಂತ ಹೇಳ್ತಾ ಅವರು ಮನಸ್ಸಿಗೆ ಹಿತ ಉಂಟು ಮಾಡುವಂತಹ ಮಾತುಗಳನ್ನು ಹೇಳಿ ಹೊರಟು ಬಿಡ್ತಾರೆ. ಈ ಕಡೆ ಅತ್ತೆ ಮಾವ ಅತಿಥಿ ಅಭ್ಯಾಗತರ ಸೇವೆಯಲ್ಲಿ ಸಾವಿತ್ರಿ ಕಾಲವನ್ನ ಕಳೀತಾ ಸಂತೋಷದಿಂದ ಇದ್ದಾಳೆ. ಆದರೆ ಹೊರಗಿನ ಮಾತುಗಳು ಬೇಡ, ಒಳಗಿನ ಮನಸ್ಥಿತಿಯೇ ಸಾವಿತ್ರಿಗೆ ಬೇರೆ ಇತ್ತು. ಈಗ ನಾವು ಹೇಳ್ತೀವಿ ನೋಡಿ, ಎಂಥ ಉರಿ ಬಿಸಲು ಇರ್ಬೋದು, ಇಲ್ಲಿ ನಾವು ತಂಪಾದ ಎಸಿಯಲ್ಲೇ ಕೂತಿರ್ಬೋದು, ಆದರೆ ಮನಸ್ಸು ನಮಗೆ ಬೇಗ ಇದ್ದಾಗ ಯಾವ ಎಸಿ ಆಗಲಿ, ಯಾವ ತಣ್ಣಗಿನ ಗಾಳಿ ಏನು ಮಾಡೋಕ್ಕಾಗಲ್ಲ. ಮೈ ಎಲ್ಲಾದ್ಯಂತ ಈ ರೋಗಿಷ್ಠರನ್ನ ಹೋಗಿ ಕೇಳಬೇಕು, ಎಂಥ ಉಪಚಾರಗಳು ಇದ್ರು ಹೊರಗೆ ಅವರು ನೋವನ್ನು ಅನುಭವಿಸ್ತಿರ್ತಾರೆ. ಹಾಗೆ ಸಾವಿತ್ರಿಯ ಮನಸ್ಥಿತಿ ಬೇರೆ, ಸಾವಿತ್ರಿಯ ಪರಿಸ್ಥಿತಿ ಬೇರೆ ಆಗಿತ್ತು. ಆ ದ್ಯುಮತ್ಸ್ನೇನ ಎಲ್ಲವನ್ನ ಹೀಗೆ ಮಾತನಾಡುವ ಕಾಲದಲ್ಲಿ ತನ್ನ ಹಿಂದಿನದನ್ನೆಲ್ಲ ಹೇಳಿಕೊಡ್ತಾನೆ. ನನಗೆ ಹೀಗೆ ದೃಷ್ಟಿಹೀನವಾಗಿದೆ ಕಣ್ಣುಗಳು, ಆದರೆ ಸಾವಿತ್ರಿಯ ಆ ಒಂದು ವರ್ತನೆ ಹೇಗಿತ್ತು, ಕುರುಡ ದಂಪತಿಗಳನ್ನ ಅಂತ ಅಲ್ಲ, ಲಕ್ಷ್ಮೀನಾರಾಯಣರನ್ನ ನಾನು ಸೇವನೆ ಮಾಡ್ತಿದ್ದೇನೆ ಅಂತ ತಿಳಿದು ಅವಳು ಎಷ್ಟು ರೀತಿಯಲ್ಲಿ ಆ ಅತ್ತೆ ಮಾವನನ್ನ ಅವಳು ಸೇವೆಯಲ್ಲಿ ನಿರತಳಾಗಿದ್ಲು. ಆದರೆ ಸತ್ಯವಂತನ ಒಂದೊಂದು ದಿನ, ಒಂದೊಂದು ಘಳಿಗೆಯನ್ನ ಎಣಿಕೆ ಮಾಡ್ತಾ ತನ್ನ ಕ್ಷಣ ಕ್ಷಣಕ್ಕೂ ಆ ಧರ್ಮದೇವತೆಯನ್ನ ಪ್ರಾರ್ಥನೆ ಮಾಡ್ತಾ ನಾನು ಮಾಡಿದ ವ್ರತವನ್ನ ಕ್ಷಣ ಕ್ಷಣಕ್ಕೂ ದೇವನಿಗೆ ಅರ್ಪಿಸ್ತಾ ಬರ್ತಾ ಇದ್ದಾಳೆ. ಹೀಗೆ ಒಂದು ಕಾಲ ಕಳೀತು. ಇನ್ನೊಂದು 4-5 ದಿನ ಇದೆ ಸಾವಿತ್ರಿಯ ಒಂದು ಆ ಸತ್ಯವಾನನ ಒಂದು ಆಯುಷ್ಯ ಮುಗಿಯೋದಕ್ಕೆ ಅಂತ ಆದಾಗ ಧರ್ಮಶೀಲೆಯಾದಂತಹ ಸಾವಿತ್ರಿ ಮಾವನ ಅಪ್ಪಣೆಯನ್ನು ಪಡೆದಿದ್ದಾಳೆ. ತ್ರಿರಾತ್ರವೆಂಬ ವ್ರತ, ಒಂದು ವ್ರತದೊಳಗೆ ಇನ್ನೊಂದು ವ್ರತ, ಆ ಒಂದು ಉಪವಾಸ 3 ದಿನಗಳು ಆ ವ್ರತ, ಉಪವಾಸ, ಪೂಜೆ, ಧರ್ಮ ಎಲ್ಲವನ್ನ ಕಳೆದಿದ್ದಾಳೆ. ಕೊನೆಗೆ ನಾರದರು ತಿಳಿಸಿದಂತಹ ಪತಿಯ ಮರಣದ ದಿನ ಬಂದೇ ಬಿಡ್ತು. ಸೂರ್ಯೋದಯವಾಗ್ತಾ ಇದೆ. ಸೂರ್ಯನಲ್ಲಿ ನೋಡಿ ಅಷ್ಟು ಕಾಲ ಅವಳು ಧೈರ್ಯದಿಂದ ವ್ರತ ಮಾಡಿದ್ಲು. ಆದರೆ ಈಗ ಎಕ್ಸಾಮ್ಗೆ ಹೋಗುವಂಥ ಮಕ್ಕಳಿಗೆ ಎಲ್ಲ ಚೆನ್ನಾಗಿರ್ತಾರೆ, ಇನ್ನೇನು ಎಕ್ಸಾಮ್ಗೆ ಹೋಗಬೇಕು ಅಂದಾಗ ಅವ್ರ ಕಣ್ಣಲ್ಲಿ ನೀರಾಕ್ತಾರೆ, ಅಂದರೆ ನನಗೆ ಬರುತ್ತೋ ಇಲ್ಲೋ ಎಲ್ಲವೂ. ಆದರೆ ಸಾವಿತ್ರಿ ದೇವಿಯ ನೀರು ಸೂರ್ಯದೇವ ನೋಡ್ತಾನೆ. ಸೂರ್ಯ, ನೀನು ಪುತ್ರವತಿಯಾಗು, ನೀನು ಆ ಎಲ್ಲ ರೀತಿಯಲ್ಲಿ ಸತಿ ಸೌಭಾಗ್ಯವನ್ನು ಹೊಂದುವಂತ ಏನು ಸೂರ್ಯ ಉದಯ ಆಗ್ತಿರ್ತಕ್ಕಂಥ ಸೂರ್ಯನಲ್ಲಿರ್ತಕ್ಕಂಥ ಸೂರ್ಯನಾರಾಯಣ ಅವರಿಗೆ ಆಶೀರ್ವಾದ ಮಾಡಿದಾಗ ಅವಳ ಕಣ್ಣಿನ ನೀರು, ಆ ಸಾವಿತ್ರಿಯ ಕಣ್ಣಿನಲ್ಲಿ ಬಂದಂತಹ ನೀರು ಸೂರ್ಯನಿಗೆ ಅರ್ಘ್ಯವಾಗಿ ಬಿಡ್ತು, ಸೂರ್ಯನ ಪಾದವನ್ನು ತೊಳೆಯುವಂತಹ ನೀರಾಗಿ ಬಿಡ್ತು ಅಂತ ಹೇಳಿ ಆ ಸಾವಿತ್ರಿ ನೋಡ್ತಾಳೆ. ಆಗ ಅವತ್ತಿನ ದಿನದವರೆಗೂ ಅವಳು ಅತ್ತೆ ಮಾವನನ್ನು ಬಿಟ್ಟು ಒಂದು ದಿನ ಹೊರಗೆ ಅಲ್ಲಾಡಿಲ್ಲ. ಆದರೆ ಅವತ್ತು ಆ ತ್ರಿರಾತ್ರವಾದಂತಹ ಉಪವಾಸ ವ್ರತವನ್ನ ಮುರಿದಿದ್ದಾಳೆ. ಆಗ ಸಾಂಗವಾಗಿ ಮುಗಿಸಿದ್ದಾಳೆ. ಸೂರ್ಯಾಸ್ತವಾಗಬೇಕು ಆಹಾರ ಸ್ವೀಕಾರ ಮಾಡೋದಕ್ಕೆ ಅಂತ ಹೇಳ್ತಾ ಅವಳು ಅತ್ತೆ ಮಾವಂದಿರ ಹತ್ರ ಬಂದು ಒಂದು ಪ್ರಾರ್ಥನೆ ಮಾಡ್ತಾಳೆ. ನಾನು ನನ್ನ ಗಂಡನೊಡನೆ, ಅಂದರೆ ನಿಮ್ಮ ಮಗನೊಡನೆ ನಾನು ಇವತ್ತಿನ ದಿನ ಕಾಡಿಗೆ ಹೋಗಿ ಸಮಿತ್ತುಗಳನ್ನು ಅವರು ತರ್ತಾರೆ. ನನ್ನ ಗಂಡನ ನಾನು ಬಂದಾಗಿನಿಂದ ವನವನ್ನು ನೋಡಿಲ್ಲ, ಅರಣ್ಯವನ್ನು ನೋಡಿಲ್ಲ. ಅದರಿಂದ ಇವತ್ತಿನ ದಿನ ಹುಣ್ಣಿಮೆಯಾಗಿದೆ. ಅವತ್ತಿನ ದಿನ ನನಗೆ ಈ ಒಂದು ಅರಣ್ಯದಲ್ಲಿ ನಾನು ಎಲ್ಲವನ್ನ ನೋಡಬೇಕು, ವನವನ್ನ ನೋಡಬೇಕು, ಪ್ರಕೃತಿ ಪರಿಸರವನ್ನ ನೋಡಬೇಕು ಅಂತ ಪ್ರಾರ್ಥನೆ ಮಾಡ್ತಾಳೆ. ಸಂತೋಷದಿಂದ ಹೇಳ್ತಾರೆ, ನಿನ್ನ ಗಂಡನೊಂದಿಗೆ ಹೋಗಿ ಬಾ. ಮತ್ತೆ ಇವ್ರು ಯಾರಿಗೂ ಏನೂ ಗೊತ್ತಿಲ್ಲ. ಪ್ರತಿದಿನ ಅವಳು ತನ್ನ 3 ತ್ರಿಕಾಲದಲ್ಲಿ ತನ್ನ ಅತ್ತೆ ಮಾವಂದಿರಿಂದ ಆಶೀರ್ವಾದವನ್ನ
ಪಡೆದಿದ್ದಾಳೆ. ನಾವು ಇಲ್ಲಿ ಮಾರ್ಕಾಂಡೇಯರನ್ನ ನೆನಪಿಸಿಕೊಳ್ಳಬಹುದು. ನಮಸ್ಕಾರ ವ್ರತವನ್ನ ಹಿಡಿದಿದ್ರು ಮೃಕಂಡು ಮಹರ್ಷಿಗಳು. ಅವರು ಆ ನಮಸ್ಕಾರ ವ್ರತವನ್ನ ಹಿಡಿದು ಎಲ್ಲ ಜ್ಞಾನಿ ಮುನಿಗಳಿಗೂ ನಮಸ್ಕಾರ ಮಾಡಿಸಿ ಅವರಿಂದ ಆಶೀರ್ವಾದದ ಫಲದಿಂದ ಅವರು ಆಯುಷ್ಯವನ್ನು ಹೇಗೆ ಸಂಪಾದನೆ ಮಾಡಿದ್ರು, ಹಾಗೆ ಇವತ್ತು ಸಾವಿತ್ರಿ ತನ್ನ ಅತ್ತೆ ಮಾವಂದಿರ ಪ್ರತಿದಿನ ತ್ರಿಕಾಲದಲ್ಲಿ ಆಶೀರ್ವಾದವನ್ನು ಪಡೆದಿದ್ದಾಳೆ. ಆದರೂ ಮನಸ್ಸಿನಲ್ಲಿ ಸ್ತ್ರೀ ಸಹಜವಾಗಿ ಸ್ವಲ್ಪ ಭಯ ಇದೆ ಸಾವಿತ್ರಿಗೆ. ಆದರೆ ಅಷ್ಟೇ ಆ ಭಯವನ್ನು ಮೀರಿಸುವಂತಹ ಒಂದು ನಂಬಿಕೆ ಇದೆ. ದೇವನಲ್ಲಿ ನಂಬಿಕೆ ಇದೆ, ಧರ್ಮದಲ್ಲಿ ನಂಬಿಕೆ ಇದೆ. ಹಾಗೆ ತನ್ನ ಪತಿಯೊಡನೆ ಅವಳು ಅರಣ್ಯವನ್ನ ಕುರಿತು ಮರ ಗಿಡ ಪ್ರಾಣಿ ಪಕ್ಷಿ ಎಲ್ಲವನ್ನ ಸತ್ಯವಾನ್ ಹೇಳ್ತಾನೆ, ಇಂತಹ ಪಕ್ಷಿ ಇದು, ಇಂತಹ ಗುಣ ಇದೆ ಅಂತ ಎಲ್ಲ ಹೇಳ್ತಾ ಬಂದಾಗ ತನ್ನ ಆಯಾಸಗೊಂಡಿದ್ದಾಳೆ. 3 ದಿನ ತ್ರಿರಾತ್ರ ಅವರು ಉಪವಾಸ ಮಾಡಿದ್ದಾಳೆ. ಆದರೂ ಹಣ್ಣು ಹೂವುಗಳನ್ನ ಸೂರ್ಯಾಸ್ತವಾಗುವುದಕ್ಕಿಂತ ಮುಂಚೆ ಬಂದು ಪೂಜೆಯನ್ನು ಮಾಡಬೇಕಾಗಿದೆ. ಆಗ ಅಲ್ಲಿ ಅಶೋಕ ವೃಕ್ಷದ ಒಂದು ಕೆಳಗೆ ಬರ್ತಾರೆ. ಹೂ ಬಿಟ್ಟು ಕೆಂಪಗೆ ಪ್ರಕಾಶಮಾನವಾಗಿತ್ತು, ವಸಂತ ಋತುವಾಗಿತ್ತು. ಹಾಗೆ ಮುತ್ತುಗದ ಹೂವು ಬೆಂಕಿಯ ಜ್ವಾಲೆಯಂತೆ ತೋರ್ತಾ ಇದೆ. ಆ ಘಮಿಸುವ ಹೂಗಳ ಮೇಲೆ ಗಾಳಿ ಬೀಸಿ ಅವರ ಆಯಾಸವನ್ನ ಪರಿಹಾರ ಆಗ್ತಿತ್ತೇನೋ. ಆ ವಾಯುದೇವರು ಆ ಗಾಳಿಯ ಮೂಲಕ, ಸುವಾಸನೆಯ ಮೂಲಕ ಬಂದು ಆ ಪತಿ ಪತ್ನಿಯರಿಗೆ ಆಶೀರ್ವಾದ ಮಾಡ್ತಿದ್ದಾರೇನೋ ಅನ್ನುವಂತೆ ಗಾಳಿ ಮಧುರವಾಗಿ ಬೀಸ್ತಾ ಇತ್ತು. ಹೀಗೆ ಆ ಗಿಣಿ, ಸಿಂಹ, ಹುಲಿ, ಆನೆ, ಕೋತಿ, ಬೆಕ್ಕು, ಮೊಲ, ಹಂದಿ, ಕಾಡುಕೋಣ, ಜಿಂಕೆ, ಹುಲ್ಲೆ, ಚಮರಿ ಮೃಗ, ಕಡುವೆ, ಆಡು, ಹಂಸ, ಚಕ್ರವಾಕ ಪಕ್ಷಿ, ಹೀಗೆ ಎಲ್ಲ ಪ್ರಾಣಿಗಳು ಜೋಡಿ ಜೋಡಿಯಾಗಿ ವಿಹಾರ ಮಾಡುವುದನ್ನ ಈ ಪತಿ ಪತ್ನಿಯರು ಕಾಣ್ತಾ ಇದ್ದಾರೆ. ಅದನ್ನು ನೋಡಿ ಆನಂದ ಪಡ್ತಾ ಇದ್ದಾರೆ. ಹೀಗೆ ಆ ಸತ್ಯವಂತ ಹಣ್ಣು ಹೂಗಳನ್ನೆಲ್ಲ ಸಂಗ್ರಹ ಮಾಡಿ ಸಾವಿತ್ರಿಗೆ ಹೇಳ್ತಾನೆ, ನಾನು ಸೌದೆಯನ್ನ ತರಬೇಕು, ಅಲ್ಲಿ ಆ ಒಳಗಡೆ ಇನ್ನೂ ಸ್ವಲ್ಪ ದೂರ ಹೋಗಬೇಕಾಗಿದೆ, ನೀನು ಈ ಮರದ ನೆರಳಿನಲ್ಲಿ ವಿಶ್ರಮಿಸಿಕೋ ಅಂದಾಗ ಆ ಸಾವಿತ್ರಿ ಹೇಳ್ತಾಳೆ, ನೀವು ನನ್ನ ಕಣ್ಣಳತೆಯಿಂದ ದೂರ ಹೋಗಬೇಡಿ, ನಾನೊಬ್ಬಳು ಸ್ತ್ರೀ, ಈ ದಟ್ಟವಾದ ಕಾಡಿನಲ್ಲಿ ನಾನೊಬ್ಬಳೇ ಇರುವುದಿಲ್ಲ ಅಂದಾಗ ಎಂತಹ ಕ್ಷತ್ರಿಯ ಕನ್ಯೆ, ಅವಳಿಗೆ ಯಾವ ಭಯ? ಆದರೆ ಅವಳಿಗೆ ಭಯ ಇದ್ದದ್ದು ಇವತ್ತಿನ ದಿನ ಆಯುಷ್ಯ ಮುಗಿಯತ್ತೆ, ನಾನು ಎಂದೂ ಪತಿಯನ್ನ ನೆರಳಿನಂತೆ ಹಿಂಬಾಲಿಸಬೇಕು ಅನ್ನೋದು ಅವಳ ಮನಸ್ಸಿನಲ್ಲಿ ಇತ್ತು. ಆಗ ಹತ್ತಿರದಲ್ಲೇ ಆ ಸತ್ಯವಾನ್ ಎಲ್ಲಿ ಸೌದೆಯನ್ನು ಒಡಿಬೇಕು ಅಂತ ಹೋದಾಗ ಅಂತಹ ಮರದ ಹತ್ತಿರದಲ್ಲೇ ಸಾವಿತ್ರಿ ದೇವಿ ಕುಳಿತಿದ್ದಾಳೆ. ಕುಳಿತ ಕ್ಷಣದಲ್ಲಿ ಅವಳ ಮನಸ್ಸಿಗೆ ಆ ಎಲ್ಲ ಏನು ಪಂಚಭೂತಗಳಲ್ಲಿರ್ತಕ್ಕಂಥ ಧರ್ಮವನ್ನ ಎಲ್ಲವನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಪ್ರಾರ್ಥನೆ ಅನ್ನೋದು ಬಹಳ ವಿಶೇಷವಾಗಿದೆ. ಅದರಲ್ಲೂ ಮಂತ್ರೋಕ್ತವಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಳೆ. ಇದ್ದಕ್ಕಿದ್ದಂತೆ ಸತ್ಯವಾನ್ ಸೌದೆ ಹೊಡಿತಾ ಇದ್ದವನು ಅದನ್ನ ಕೆಳಗೆ ಬಿಟ್ಟು ಸಾವಿತ್ರಿಯ ಬಳಿ ಬರ್ತಾನೆ. ಬಂದು, ನನಗೆ ಯಾಕೋ ತಲೆ ನೋವ್ತಾ ಇದೆ, ಶಿರೋವೇದನೆ ಆಗ್ತಾ ಇದೆ, ಅದರಿಂದ ನನಗೇನೋ ಒಂದು ಅರ್ಥ ಆಗ್ತಾ ಇಲ್ಲ, ಮನಸ್ಸಿನಲ್ಲಿ ಏನೋ ಕಳವಳ ಆಗ್ತಾ ಇದೆ ಅಂತ ಹೇಳಿ ಸಾವಿತ್ರಿಯ ಬಳಿ ಕುಳಿತಾಗ ಅಲ್ಲಿ ಅವಳು ಹೇಳ್ತಾಳೆ, ಸ್ವಾಮಿ ನನ್ನ ತೊಡೆಯ ಮೇಲೆ ನೀವು ವಿಶ್ರಮಿಸಿ ಅಂದಾಗ ಆ ಸೌದೆ ಒಡೆಯುವ ಆಯಾಸ ಆಯ್ತೋ ಏನೋ, ಅದಕ್ಕಾಗಿ ನನಗೆ ಹೀಗಾಗ್ತಿದೆ, ಅದರಿಂದ ಸ್ವಲ್ಪ ಕಾಲ ನಾನು ಮಲಗ್ತೇನೆ ಅಂತ ಹೇಳಿದಾಗ ಆ ಕಣ್ಣುಗಳು ಆಯಾಸ ನಿದ್ದೆಯಿಂದ ಕಣ್ಣುಗಳು ತಾನೇ ಮುಚ್ಕೊಳ್ತಾ ಹೋಗ್ತಿದೆ. ಆಗ ಅವಳಿಗೆ ಗೊತ್ತಾಯ್ತು, ಪತಿವ್ರತೆ ಮಹಾನ್ವಿತೆ ಅವಳು, ಇಂದು ಮೃತ್ಯು ಸಮೀಪವಾಗಿದೆ, ಅಲ್ಲ ಮೃತ್ಯು ಬಂದೇ ಬಿಟ್ಟಿದೆ, ಇನ್ನು ಕೆಲ ಕ್ಷಣಗಳಲ್ಲಿ ಮೃತ್ಯು ದೇವತೆ ಬರ್ತಾನೆ ಎಂದಾಗ ಆ ಮೃತ್ಯು ದೇವತೆ ಅಷ್ಟು ಕಾಲದಲ್ಲಿ ಅವಳು ಆ ಏನು ಧರ್ಮನನ್ನು ಆರಾಧನೆ ಮಾಡಿದ್ಲೋ ಆ ಧರ್ಮದ ಫಲವಾಗಿ ಯಮಧರ್ಮರಾಜರೇ ಕಾಣಿಸಿಕೊಂಡಿದ್ದಾರೆ. ಯಮಧರ್ಮರಾಜ ಕೋಣದ ಮೇಲೆ ಕುಳಿತು ಪ್ರತ್ಯಕ್ಷವಾಗಿ ಬಂದಿರುವುದನ್ನ ಸಾವಿತ್ರಿ ದೇವಿ ನೋಡ್ತಾ ಇದ್ದಾಳೆ. ಆ ಸಾವಿತ್ರಿ ಅವಳ ಮನಸ್ಸಿನಲ್ಲಿ ನೋಡ್ತಾ ಇದ್ದಾಳೆ, ಹೇಗಿದ್ದ ಯಮಧರ್ಮ ಅಂದ್ರೆ ಕೃಷ್ಣ ವರ್ಣದವನಾಗಿದ್ದ, ಪೀತಾಂಬರವನ್ನ ಧರಿಸಿದ್ದಾರೆ. ಯಮದೇವರು ಎಲ್ಲರ ಪ್ರಾಣವನ್ನು ಹರಣ ಮಾಡೋದಕ್ಕೆ ಬರೋದಿಲ್ಲ. ಆದರೆ ಇಲ್ಲಿ ಸಾವಿತ್ರಿ ದೇವಿ ತನ್ನ ತೊಡೆ ಮೇಲೆ ಸತ್ಯವಾನ್ನ ತನ್ನ ತೊಡೆ ಮೇಲೆ ಮಲಗಿ ಪತಿವ್ರತೆ ಅವಳು. ಅಂತಹ ಪತಿವ್ರತೆಯನ್ನ ಮೀರಿ ಯಾವುದನ್ನು ತೆಗೆದುಕೊಂಡು ಹೋಗೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಂತ ತಿಳಿದು ಆ ಸೂರ್ಯನಂತೆ ಹೊಳೆಯುವಂತಹ ಕಿರೀಟವನ್ನು ಧರಿಸಿದ್ದಾರೆ ಯಮದೇವರು. ಕುಂಡಲಗಳನ್ನು ಧರಿಸಿದ್ದಾರೆ. ಅವರ ಕಂಠದಲ್ಲಿ ಮುತ್ತಿನ ಹಾರಗಳು, ತೋಳಿನಲ್ಲಿ ತೋಳುಬಳೆ ರಾರಾಜಿಸ್ತಾ ಇತ್ತು. ಜೊತೆಯಲ್ಲಿ ಕಾಲಮೃತ್ಯುವನ್ನ ಆತ ಕರೆದುಕೊಂಡು ಬಂದಿದ್ರು ಅಂತ ಹೇಳ್ತಾರೆ. ಅಂದ್ರೆ ಆ ಸೌಮ್ಯ ರೂಪದಲ್ಲಿ ನಮಗೆ ಯಮರಾಜರು ಬಂದಿದ್ದರು ಅಂತ ತಿಳಿಬೇಕು.
ಹಾಗೆ ಯಮಧರ್ಮರಾಜರು ಸತ್ಯವಂತನ ಬಳಿಗೆ ಬಂದಿದ್ದಾರೆ. ಆಗ ಆ ಒಂದು ನನ್ನ ಒಂದು ಇದಕ್ಕೆ ನೀನು ಅಡ್ಡಿ ಮಾಡಬೇಡಂತ ಸಾವಿತ್ರಿ ತಂತಾನೆ ಆ ಪತಿಯನ್ನ ಆ ತೊಡೆಯನ್ನ ಕೆಳಗೆ ಇಡ್ತಾಳೆ. ಈ ಒಂದು ಸಂದರ್ಭದಲ್ಲಿ ನಾವು ಯಾದವಾರ್ಯರನ್ನ ಸ್ಮರಣೆ ಮಾಡಬೇಕು. ಅದಕ್ಕೆ ಒಂದು ಪುಟ್ಟ ಕೂಸಿತ್ತು, ಅವರು ಸರಮೂಲ ಗ್ರಂಥಗಳನ್ನ ಪಾರಾಯಣ ಮಾಡ್ತಾ ಇದ್ದಾರೆ. ಆ ಪುಟ್ಟ ಕೂಸು ಏನೋ ಶಿರೋವೇದನೆಯಿಂದ ಬಂದು ಯಾದವಾರ್ಯರ ತೊಡೆಯಲ್ಲಿ ಮಲಗುತ್ತೆ. ಬಂದಾಗ ಅಲ್ಲಿ ಆ ಒಂದು ಮನೆಯ ಮಹಾದ್ವಾರದ ಬಳಿ ಇಬ್ಬರು ದೂತರು ಕಾಣಿಸ್ತಾರೆ. ಯಾದವಾರ್ಯರಿಗೆ ಕೈ ಮುಗಿತಾರೆ, ಸ್ವಾಮಿ ನಿಮ್ಮ ಮೊಮ್ಮಗುವಿನ ಒಂದು ಆಯುಷ್ಯ ಮುಗಿದಿದೆ, ನಾವು ಕರೆದುಕೊಂಡು ಹೋಗಬೇಕು, ದಯಮಾಡಿ ಅವಳನ್ನ ಪ್ರತ್ಯೇಕ ಮಾಡಿ, ನಿಮ್ಮ ಮೇಲೆ ಇದ್ದರೆ ಅವಳಿಗೆ ನಾನು ಪಾಶ ಹಾಕೋದಕ್ಕೆ ಸಾಧ್ಯವಿಲ್ಲ. ನೋಡಿ, ಎಲ್ಲಿ ಯಾದವಾರ್ಯರು, ಎಲ್ಲಿ ಎಲ್ಲ ಕಡೆಯೂ ಅಷ್ಟೇ ಒಂದು ಭಗವಂತನ ಹರಿವಾಯು ಗುರುಗಳ ಒಂದು ಸಂಪರ್ಕದಲ್ಲಿ ನಾವಿದ್ದಾಗ ಪಾಶ ಹಾಕುವುದಕ್ಕೆ ಸಾಧ್ಯವೇ ಇಲ್ಲ. ಅವರ ಅನುಮತಿಯೊಂದಿಗೆ, ಅವರು ಅನುಮತಿ, ಯಾಕೆಂದರೆ ಕಾಲ ಮೃತ್ಯು ಅದು ಬಂದಿರೋದು, ಅದಕ್ಕಾಗಿ ನಾವು ಕೊಡಲೇಬೇಕು ಅಂತ ಹೇಳಿ ಆ ಸಾವಿತ್ರಿ ದೇವಿ ಆ ಸತ್ಯವಾನ ಒಂದು ತಲೆಯನ್ನು ಕೆಳಗೆ ಇಡಿಸ್ತಾಳೆ. ಆಗ ಆ ಒಂದು ಯಮದೇವರು ಅವನ ಒಳಗಡೆ ಆ ದೇಹದಲ್ಲಿ ಸೂಕ್ಷ್ಮ ಹೆಬ್ಬೆರಳಿನ ಅಳತೆಯ ಪುರುಷ ಸೂಕ್ಷ್ಮ ದೇಹದ ಸಹಿತವಾಗಿ ಹೊರಗಡೆ ಎಳಿತಾರೆ, ಪಾಶದಿಂದ ಬಿಗಿದು ಕಟ್ತಾರೆ. ಅದನ್ನು ಎಳೆದುಕೊಂಡು ದಕ್ಷಿಣ ದಿಕ್ಕಿಗೆ ವೇಗವಾಗಿ ಹೊರಟು ಬಿಡ್ತಾರೆ. ಮಹಾಪತಿವ್ರತೆಯಾದಂತಹ ಸಾವಿತ್ರಿ ದೇವಿ ತನ್ನ ಪಾತಿವ್ರತ್ಯದ ಪ್ರಭಾವದಿಂದ ಇದೆಲ್ಲವನ್ನ ಕಣ್ಣಾರೆ ಕಾಣ್ತಿದ್ದಾಳೆ. ಆ ಕ್ಷಣದಲ್ಲಿ ಅವಳು ದಿಗ್ಬಂಧನ ಮಾಡಿಬಿಡ್ತಾಳೆ ಸತ್ಯವಾನ್ ದೇಹವನ್ನ. ಎಲ್ಲ ಆ ಪಂಚಭೂತಗಳಿಗೆ, ವನದೇವತೆಗಳಿಗೆ ಪ್ರಾರ್ಥನೆ, ನನ್ನ ಗಂಡನ ದೇಹವನ್ನ ನೀವೆಲ್ಲರೂ ಜೋಪಾನ ಮಾಡಿ, ನಿಮ್ಮೆಲ್ಲರ ನಂಬಿ ನಾನು ಹೊರಟಿದ್ದೇನೆ ಅಂತ ಹೇಳಿ ಸೂಕ್ಷ್ಮ ರೂಪದಿಂದ ಅವಳು ಆ ಸಾವಿತ್ರಿಯು ಆ ಒಂದು ಮೃತದೇಹವನ್ನ ನೋಡಿ ಹತ್ತಿಲ್ಲ. ಅವಳು ಸತ್ಯವಂತನ ತಲೆಯನ್ನ ಆ ಒಂದು ಇಟ್ಟು ತನ್ನ ಧರ್ಮ ಏನು ಪಾತಿವ್ರತ ಧರ್ಮದಿಂದ ಅವನನ್ನ ರಕ್ಷಣೆ ಮಾಡಿ ಆ ನಂತರ ಆ ಒಂದು ತನ್ನ ಮನುಷ್ಯ ದೇಹದಿಂದ, ನೋಡಿ ಸೂಕ್ಷ್ಮ ದೇಹ ಅಂದ್ರೆ ಮನುಷ್ಯ ದೇಹದಿಂದ ಸಾವಿತ್ರಿ ಅನುಸರಿಸ್ತಾಳೆ ಅಂದ್ರೆ ಪಾತಿವ್ರತ್ಯದ ಮಹಿಮೆ ಎಷ್ಟಿರಬಹುದು. ಆಗ ಯಮಧರ್ಮರಾಜರ ಬಾಯಿಯಲ್ಲಿ ಮೊದಲು ಬಂದಂತಹ ಮಾತು, ಎಲೈ ಸಾಧ್ವಿಯೇ, ನನ್ನನ್ನು ಅನುಸರಿಸಬೇಡ, ಹಿಂದಕ್ಕೆ ಹೋಗು, ನೀನು ಪೂರ್ಣಾಯುಷ್ಯ ಉಳ್ಳವಳು, ನಿನ್ನ ಗಂಡ ಮರಣ ಹೊಂದಿದ್ದಾನೆ ಅಷ್ಟೇ, ಅವನ ಮೃತದೇಹಕ್ಕೆ ಅಂತ್ಯ ಸಂಸ್ಕಾರ ಮಾಡೋ, ಶ್ರಾದ್ದಾದಿ ಅಪರಕರ್ಮಗಳನ್ನು ಮಾಡು, ನಿನ್ನ ಪತಿಗೆ ಭೂಲೋಕದ ಸಂಬಂಧ ಮುಗಿದು ಹೋಯಿತು, ನೀನು ಆತನೊಡನೆ ಬರಲು ಎಂದೂ ಸಾಧ್ಯವಿಲ್ಲ, ನೀನು ಮಹಾಪತಿವ್ರತ ಶಿರೋಮಣಿಯಾದ್ದರಿಂದ ಈ ದೃಶ್ಯವನ್ನ ನೀನು ಕ್ಷಣಕಾಲ ನೋಡುವುದು ಆಯಿತು ಅಂದಾಗ ಸಾವಿತ್ರಿ ಹೇಳ್ತಾಳೆ, ಯಾರಾದರೂ ಸಾಮಾನ್ಯವರು ಮೃತವಾದರೆ ಕಾಲ ಮೃತ್ಯುವು ಆ ಒಂದು ಬರ್ತಾರೆ, ಆದರೆ ಮಹಾಪುಣ್ಯವಂತರನ್ನ ತರಲು ಕಾಲ ಮೃತ್ಯುವು ಹೆದರ್ತಾನೆ. ಅಂತಹ ಸಮಯದಲ್ಲಿ ನಾನೇ ಆತನ ಜೊತೆಯಲ್ಲಿ ಬಂದಿದ್ದೇನೆ, ಅದರಿಂದ ನಿನ್ನ ಗಂಡ, ನೋಡಿ ಯಮದೇವರು ಹೇಳುವಂತ ಮಾತು, ನಿನ್ನ ಪತಿ ಸತ್ಯವಂತ, ಗುರು ಸೇವೆಯಿಂದ ಮಹತ್ತರವಾದಂತಹ ಪುಣ್ಯವನ್ನು ಸಂಪಾದನೆ ಮಾಡಿದ್ದಾನೆ, ಅದರಿಂದ ಅವನ ಒಯ್ಯಲು ನಾನೇ ಬಂದಿದ್ದೇನೆ. ಸತ್ಯವಂತ ಆ ತಂದೆ ತಾಯಿ ಗುರುಗಳ ಸೇವೆಯನ್ನು ಶ್ರದ್ಧಾಭಕ್ತಿಗಳಿಂದ ಮಾಡಿದ್ದಾನೆ, ಅನೇಕ ದೇವತೆಗಳನ್ನು ತಾರತಮ್ಯೋಕ್ತವಾಗಿ ಪೂಜಿಸಿದ್ದಾನೆ. ಈ ಪುಣ್ಯದ ಫಲದಿಂದ ಸತ್ಯವಂತ ಬಹಳ ಕಾಲ ಉತ್ತಮ ಲೋಕದಲ್ಲಿ ಇರ್ತಾನೆ. ತಾಯಿ ಅಂದ್ರೆ ಭೂದೇವಿಗೆ ಸಮಾನಳಾಗಿದ್ದಾಳೆ. ತಾಯಿ ಅಂದ್ರೆ ಭೂದೇವಿಗೆ ನಾವು ಹೇಳ್ತೀವಿ ಮಾತರ್ಮೇ ಮಾತರಿಶ್ವನ್ ಪಿತರ ತುಲಗುರೋ ಭ್ರಾತರಿಷ್ಟಾಪ್ತ ಬಂಧು ಅಂತ ವಾಯುದೇವರಿಗೆ ಹೇಳ್ತಾರೆ. ನಾವು ನಮ್ಮ ತಾಯಿಯ ತಂದೆಯರ ಗುಣದೋಷಗಳು ನಮಗೆ ಕಾಣ್ತಾ ಇದೆ, ಆದರೂ ತಾಯಿಯಲ್ಲಿ ಮುಖ್ಯ ಪ್ರಾಣದೇವರಿದ್ದಾರೆ ಅಂತ ತಿಳಿದು ತಾಯಿಯೊಂದಿಗೆ ನಾವು ಭೂದೇವಿಗೆ ಇವಳು ಸಮಾನಳಾಗಿದ್ದಾಳೆ. ಮನುಷ್ಯನ ಜನ್ಮಕ್ಕೆ ತಂದೆ ತಾಯಿಗಳು ಎಷ್ಟು ರೀತಿಯಲ್ಲಿ ಕಷ್ಟಪಟ್ಟಿರ್ತಾರೆ. ತಾಯಿ ಮಾಡಿರುವಂತಹ ಉಪಕಾರ 100 ವರ್ಷಗಳ ಕಾಲ, 100 ಜನ್ಮಗಳ ಶರೀರದಿಂದ ತೀರಿಸಿದರೂ ಸಾಧ್ಯವಿಲ್ಲ. ಅದರಿಂದ ತಂದೆ ತಾಯಿ ಗುರುಗಳು ತೃಪ್ತರಾದರೆ ಅದಕ್ಕಿಂತ ಬೇರೆ ದೊಡ್ಡ ತಪಸ್ಸೇ ಇಲ್ಲ ಅಂತ ಹೇಳಿ, ತಂದೆ ತಾಯಿ ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ 3 ವೇದ ಇದೆ, ದಕ್ಷಿಣಾಗ್ನಿ, ಗಾರ್ಹ್ಯಪತ್ಯ, ಆಹವನೀಯ ಅಂತನೋ 3 ಅಗ್ನಿಗಳಿದೆ, ಸ್ವರ್ಗ, ಮರ್ತ್ಯ, ಪಾತಾಳ ಅನ್ನೋ 3 ಲೋಕ ಇದೆ, ಬ್ರಹ್ಮಚರ್ಯ, ಗೃಹಸ್ಥ, ವನಪ್ರಸ್ಥ ಅನ್ನೋ 3 ಆಶ್ರಮಗಳಿದೆ. ಈ 3ರನ್ನ ಭಕ್ತಿಯಿಂದ ಆಧರಿಸಿದರೆ ಈ ಎಲ್ಲವೂ ಅವನಿಗೆ ಪ್ರಾಪ್ತವಾಗತ್ತೆ. ಅದರಿಂದ ಅವರನ್ನು ಅನಾದರ ಮಾಡಿ ನೀನು ಏನು ಧರ್ಮ ಮಾಡಿದರೂ ಅದು ನಿನಗೆ ದಕ್ಕೋದಿಲ್ಲ. ಸಾವಿತ್ರಿ, ನೀನು ಗುರುಸೇವಾ ನಿರತಳಾಗಿದೆಯಾ, ಪತಿ ಭಕ್ತಿ ಪರಾಯಣ ಆಗಿದೆಯಾ, 1 ವರ್ಷ ಸಂಸಾರ ಮಾಡಿದ್ದಕ್ಕೆ ಅವಳು ಮಹಾಪತಿವ್ರತೆಯಾದಳು. ಇನ್ನು 10, 20, 30, 50 ವರ್ಷಗಳ ಕಾಲ ಮಾಡಿದರೂ
ಪತಿವ್ರತೆ ಅಲ್ಲ, ಬೇರೆ ರೀತಿಯಲ್ಲಿ ಇವತ್ತಿನ ಒಂದು ಕ್ಷಣ ಕ್ಷಣಕ್ಕೂ ನಮ್ಮ ಒಂದು ಆ ಒಂದು ಪತಿವ್ರತೆಯ ಹಂತ ಇರಲಿ, ಅದನ್ನು ಪ್ರತಿನಿತ್ಯ ಪತಿವ್ರತೆಯನ್ನು ನಾವು ಭಜನೆ ಮಾಡಿದರೆ ಸಾಕಾಗಿದೆ ಅಂತಹ ಸ್ಥಿತಿ ಇವತ್ತು ಕಲಿಯುಗದಲ್ಲಿ ಬಂದಿದೆ. ಆದರೆ ಸಾವಿತ್ರಿ ದೇವಿ ಯಮದೇವರ ಎಲ್ಲ ಮಾತುಗಳನ್ನು ಆಲಿಸಿ ಸಾವಿತ್ರಿ ಹೇಳ್ತಾರೆ, ತಾಯಿ ನೀನು ಧರ್ಮರಾಯ. ಸಾವಿತ್ರಿ ಹೇಳ್ತಾಳೆ ಯಮಧರ್ಮನಿಗೆ, ನೀನು ಧರ್ಮನಿಗೆ ರಾಯ, ಅಂದರೆ ಧರ್ಮವನ್ನು ರಕ್ಷೆ. ಈ ಧರ್ಮ ವ್ರತವನ್ನು ಏನು ನಾರದರು ಗುರುಗಳಿಂದ ಬೋಧನೆ ಮಾಡಿದಂಥ ಈ ಧರ್ಮ ವ್ರತಕ್ಕೆ ನೀನು ಒಳಗಡೆ ನಿಂತು ಆ ವ್ರತಕ್ಕೆ ನೀನು ಸಂತುಷ್ಟನಾಗಿ ನೀನು ನನಗೆ ಕಾಣಿಸಿದ್ಯಾ. ಸ್ತ್ರೀಯರಿಗೆ ಪತಿಯೇ ದೇವರಾಗಿದ್ದಾರೆ. ಪ್ರಾಣ ಮಾನ ಧನ ಎಲ್ಲದಕ್ಕೂ ಅವನೇ ಪ್ರಭು. ನನ್ನ ಪ್ರಾಣ ಮಾನ ಧನ ಎಲ್ಲದಕ್ಕೂ ಇಲ್ಲ ನೋಡಿ, ಇದು ನನ್ನ ಸ್ವಂತ ಹಣ, ನಂದು ಅಂತ ಇರ್ತೀವಿ. ಆದರೆ ಪತಿ ಒಡೆಯನಾಗಿದ್ದಾನೆ, ಒಳಗಡೆ ಇರೋ ಭಗವಂತ ಕೊಟ್ಟಿದ್ದು ಅನ್ನೋ ಒಂದು ಚಿಂತನೆ. ಅಂದರೆ ಪತಿ ಅಂದರೆ ನಾವು ಇಲ್ಲಿ ಏನು ಅಸ್ವಾತಂತ್ರ್ಯ ಜೀವನನ್ನ ಕುರಿತು ಆ ಜೀವನೊಳಗೆ ಇರ್ತಲ್ಲ ಭಗವಂತ, ನನ್ನ ಬಿಂಬರೂಪಿ ಭಗವಂತನೇ. ಕೊನೆಯಲ್ಲಿ ನಮಗೆ ಚರ್ಮದೇಹ ಬಂದಾಗ ನನ್ನ ಬಿಂಬರೂಪ ಯಾವುದಿದೆಯೋ ಆ ಬಿಂಬರೂಪಿಯಾದಂತಹ ಪುರುಷನೊಂದಿಗೆ ನನಗೆ ವಿವಾಹ, ಗುರುವೇ ನಮಗೆ ಗಂಡನಾಗಿ ಬರ್ತಾನೆ. ಆಗ ನಮಗೆ ಇದರಿಂದ ಒಂದು ಏನು ಒಳಗಡೆ ನಮಗೆ ಸ್ವರೂಪಾನಂದ, ಎಲ್ಲರಿಗೂ ಜ್ಞಾನ ಅನ್ನೋದು ಅತ್ಯಂತವಾಗಿ ಬೇಕೇ ಬೇಕು. ಹಾಗೆ ಪತಿವ್ರತೆ ಹೇಳ್ತಾಳೆ, ನಾನು ಪತಿಯನ್ನ ಅನುಸರಿಸಿ ಬರ್ತಾ ಇದ್ದೇನೆ. ಯೋಗ್ಯ ಹೆಣ್ಣಿಗೆ ತಂದೆ ಸೋದರ ಮಗ ಎಲ್ಲರೂ ಯಾರು ಕೊಟ್ಟರೂ ಅದು ಮಿತ, ಆದರೆ ಪತಿ ಕೊಡುವುದು ಮಾತ್ರ ಅಮಿತವಾಗಿದೆ. ದೇವಶ್ರೇಷ್ಠ, ನನ್ನ ಪತಿಯನ್ನ ಎಲ್ಲಿಗೆ ನೀನು ಒಯ್ತೀಯೋ ನಾನು ಅಲ್ಲಿಗೆ ಬರ್ತೇನೆ. ಯಥಾಶಕ್ತಿಯಾಗಿ ಯಥಾಮತಿಯಾಗಿ ನಾನು ಅವನನ್ನು ಹಿಂಬಾಲಿಸ್ತೇನೆ. ಆಗ ಎಲ್ಲಿವರೆಗೂ ಸಾಧ್ಯವೋ ಅಂತ ಹೇಳ್ತಾಳೆ. ತನ್ನ ಪರಿಮಿತಿ ಗೊತ್ತಿದೆ ಅವಳಿಗೆ. ಎಲ್ಲಿವರೆಗೂ ಸಾಧ್ಯವೋ ಅಲ್ಲಿವರೆಗೆ ನಾನು ನಿನ್ನೊಳಗೆ ಬರ್ತೇನೆ. ಯಾವ ಇದು ಇಲ್ಲ, ಹಠಯೋಗ ಇಲ್ಲ ಸಾವಿತ್ರಿದು. ನನಗೂ ಒಂದು ಪರಿಮಿತಿ ಇದೆಯಲ್ಲ. ಆಗ ಯಮಧರ್ಮರಾಜ, ಈಗ ನೋಡಿ ಮಕ್ಕಳು ಇದಾಗಿ ಬರ್ತಿರ್ತಾರೆ ಸ್ವಲ್ಪ ನಿಧಾನಕ್ಕೆ, ಆಗ ದೊಡ್ಡವರು ತಮ್ಮ ನಡಿಗೆಯ ವೇಗವನ್ನು ಕಡಿಮೆ ಮಾಡಿಬಿಡ್ತಾರೆ. ಪಾಪ ಮಗುಗೆ ನನ್ನ ಜೊತೆ ಬರೋದಕ್ಕಾಲ. ಹಾಗೆ ಯಮಧರ್ಮರಾಜರ ಮುಂದೆ ತನ್ನ ವಿನಯವನ್ನು ತೋರಿಸಿಕೊಳ್ತಾಳೆ ಸಾವಿತ್ರಿ. ನನಗೆ ಎಲ್ಲಿವರೆಗೂ ಸಾಧ್ಯವೋ ಅಲ್ಲಿಯವರೆಗೆ ನಾನು ನನ್ನ ಪತಿ ನಿನ್ನ ಬಳಿ ಇದ್ದಾನೆ, ಅದಕ್ಕಾಗಿ ನಾನು ನಿನ್ನನ್ನು ಅನುಸರಿಸ್ತಾ ಇದ್ದೇನೆ ಅಂದಾಗ ಆಗ ಸಾವಿತ್ರಿ ಹೇಳಿದ ಮಾತನ್ನು ಕೇಳಿ ಕಾಠಿಣ್ಯ ಹೃದಯಿಯಾದಂತಹ ಯಮದೇವರ ಮನಸ್ಸಿನಲ್ಲಿ ಕಾರುಣ್ಯ ಉಕ್ಕಿದೆ. ಆಗ ಪುಣ್ಯವತಿಯಾದಂತಹ ಸಾಧ್ವಿಯೇ ಸಾವಿತ್ರಿ, ನಿನ್ನ ದೃಢವಾದಂತಹ ಧರ್ಮದಲ್ಲಿರುವ ನಿಷ್ಠೆಗೆ ನಾನು ಮೆಚ್ಚಿದ್ದೇನೆ. ಸತ್ಯವಾನನ ಪ್ರಾಣ ಒಂದು ಕೇಳಬೇಡ, ಅದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಒಂದು ವರ ಕೇಳಿಕೋ. ಆಗ ಸಾವಿತ್ರಿ ಹೇಳ್ತಾಳೆ, ಮಹಾತ್ಮನಾದಂತಹ ತನ್ನ ಮಾವನಿಗೆ ದೃಷ್ಟಿ ಲಾಭ ಹಾಗೂ ರಾಜ್ಯ ಲಾಭವನ್ನು ಕರುಣಿಸು ಸ್ವಾಮಿ. ನೋಡಿ, ಮೊದಲಿಗೆ ತಾನು ತನ್ನದು ಸ್ವಾರ್ಥ. ಮೊದಲು ಯಾರಾದರೂ ಒಂದು ಆಹಾರ ತಂದರೆ ಫಸ್ಟು ಮಕ್ಕಳು ತಾವು ಬಾ ಅಂತ ಬಾಯಿ ತೆಗಿತಾರೆ. ಅಂದರೆ ಏನೇ ಸಿಗಲಿ ಅದು ಮೊದಲು ನನಗೆ ಅಂತ ನಾವು ಹೇಳ್ತೇವೆ. ಆದರೆ ಸಾವಿತ್ರಿ ಅಂತಹ ಯಮಧರ್ಮರಾಜ ತಾನು ಬಂದು ನಾನು ವರ ಕೊಡ್ತೀನಿ ಅಂದಾಗ ನೋಡಿ, ಆ ಯಮದೇವರ ಒಂದು ಪ್ರಾರ್ಥನೆ ಇದೆ. ಆ ಒಂದು ಶ್ಲೋಕವನ್ನಾದರೂ ಇವತ್ತು ನಾವು ಕೇಳಲೇಬೇಕು. ಸಾವಿತ್ರಿ ಪ್ರಾರ್ಥನೆ ಮಾಡಿದ್ದು, ತಪಸ್ವಿ ವೈಷ್ಣವೋ ಧರ್ಮಿ ಸಂಯಮಿ ವಿಜಿತೇಂದ್ರಿಯ ಜೀವಿನಾಂ ಕರ್ಮ ಫಲದನ್ ತಯ್ಯಮಂ ಪ್ರಣಮಾಮ್ಯಹಂ. ಅಂದರೆ ಸಾವಿತ್ರಿ ದೇವಿ ಹೇಳ್ತಾ ಇದ್ದಾಳೆ, ನೀನು ತಪಸ್ವಿಯಾಗಿದ್ದೀಯಾ ಯಮದೇವರೇ, ವಿಷ್ಣು ಭಕ್ತರಾಗಿದ್ದೀಯಾ, ಧರ್ಮಪರ, ಸಂಯಮಿ, ಜಿತೇಂದ್ರಿಯ, ಜೀವಿಗಳಿಗೆ ನೀನು ಕರ್ಮ ಫಲದಾಯಕ. ಆದ್ದರಿಂದ ಯಮನೆನಿಸಿದ ನಿನಗೆ ನನ್ನ ಪತಿಯೊಂದಿಗಿರುವ ನಾನು ಅನಂತ ನಮಸ್ಕಾರಗಳನ್ನು ಮಾಡ್ತೇನೆ. ಪತಿಯ ಜೀವ ಯಮಧರ್ಮರಾಜನ ಬಳಿ ಇದೆ. ಆದರೆ ಅವಳು ಹೇಳ್ತಾಳೆ, ಪತಿಯೊಂದಿಗೆ ನಾನು ನಿನ್ನನ್ನು ನೋಡಿ, ನೇರವಾದ ನಮಸ್ಕಾರ ಅಲ್ಲ, ಪತಿಯಿಂದೊಡಗೂಡಿ ನಾನು ನಿನಗೆ ನಮಸ್ಕಾರ ಮಾಡ್ತೇನೆ ಅಂದಾಗ ಸಾವಿತ್ರಿ ತನ್ನ ಒಂದು ಏನು ಮಾವನನ್ನ ಕುರಿತು ದೃಷ್ಟಿ ಲಾಭ ರಾಜ್ಯ ಲಾಭ ಕೇಳಿದ್ಲು. ಹಾಗೆ ತನಗಾಗಿ ತನ್ನ ತವರು ಮನೆಗಾಗಿ ಏನೂ ಮೊದಲು ಬೇಡಲಿಲ್ಲ. ಆಗ ಅಂದರೆ ತನ್ನ ಗಂಡನೆ ಸೇರಿದ ಮನೆಯ ಹಿತವನ್ನು ಮೊದಲಿಗೆ ಅವಳು ಬಯಸಿದಳು. ಆಗ ಧರ್ಮರಾಜ ಆ ಒಂದು ಯಮಧರ್ಮರಾಜರು ದ್ಯುಮತ್ಸೇನನಿಗೆ ದೃಷ್ಟಿಯನ್ನ ರಾಜ್ಯವನ್ನ ಪುನಃ ದೊರಕಲಿ ಅಂತ ಹೇಳಿ ವರ ಕೊಡ್ತಾರೆ. ಇನ್ನು ನೀನು ಹೊರಡು ಸಾವಿತ್ರಿ, ಬಹಳ ದೂರವಾಗಿದೆ, ನೀನು ಆಯಾಸಗೊಂಡಿದೀಯಾ, ಅದರಿಂದ ನೀನು ಹೊರಡಮ್ಮ ಅಂದಾಗ ಸಾವಿತ್ರಿ ಹೇಳ್ತಾರೆ, ಎಲೈ ವೈವಸ್ವತನೇ, ಸಜ್ಜನರ ಸಹವಾಸದಲ್ಲಿದ್ದಾಗ ನನಗೆಂತಹ ಆಯಾಸ. ಪರೀಕ್ಷಿತ್ ರಾಜ ಇದನ್ನೇ ಹೇಳಿದ್ದು. ಆ ಶುಕಾಚಾರ್ಯರು ಉಪವಾಸದಿಂದ ಕುಳಿತಂತಹ ಪ್ರಾಯೋಪವೇಶ ಕುಳಿತ ಅವನಿಗೆ ಹೇಳ್ತಾರೆ, ನೀನು ಈಗ ನಿನ್ನ ಸ್ಥಿತಿ ಏನು ಅಂದಾಗ, ಸ್ವಾಮಿ ನಿಮ್ಮಂತಹ ಸಜ್ಜನರಲ್ಲಿ ನಾನು ಕುಳಿತಾಗ ನಿಮ್ಮೊಡನೆ ನನಗೆ ಸಂಘವಿದ್ದಾಗ ನನಗೆ ಯಾಕೆ ಆಯಾಸ ಆಗುತ್ತೆ, ದುಃಖವಂತೂ ಇಲ್ಲವೇ ಇಲ್ಲ, ನಿಮ್ಮ ಸಮೀಪದಲ್ಲಿ ನನಗೆ ಶ್ರಮವಿಲ್ಲ.
ಸಜ್ಜನರೆಲ್ಲರೂ ನಮಗೆ ಹಿತೈಷಿಗಳು. ದುರ್ಜನರಾದರೆ ಪರರ ಹಿತವನ್ನ ನಾಶ ಮಾಡೋದಕ್ಕೆ ಬರ್ತಾರೆ. ಆದರೆ ಸಜ್ಜನರು ತಮ್ಮ ಪ್ರಾಣತ್ಯಾಗವನ್ನು ಮಾಡಿಯಾದರೂ ಪರೋಪಕಾರವನ್ನು ಮಾಡ್ತಾರೆ. ಅದರಿಂದ ನಿನ್ನೊಡನೆ ಬರುವುದಕ್ಕೆ ನನಗೆ ನಿನ್ನ ಅನುಗ್ರಹ ಬೇಕು. ನೋಡಿ, ನನ್ನ ಒಂದು ಸಾಮರ್ಥ್ಯದಿಂದ ನಿನ್ನನ್ನು ಅನುಸರಿಸೋಕ್ಕಾಗಲ್ಲ, ನಿನ್ನ ಅನುಗ್ರಹದಿಂದ ನಾನು ನಿನ್ನನ್ನು ಅನುಸರಿಸಬೇಕು ಅಂಥೇಳಿ ಅವನನ್ನು ಪ್ರಾರ್ಥನೆ ಮಾಡ್ತಾಳೆ. ಅದರಿಂದ ಆಗ ಮತ್ತೆ ಮತ್ತೆ ಸಜ್ಜನರ ಒಂದು ಏನು ಅವಳ ಸ್ತೋತ್ರಕ್ಕೆ ಮೆಚ್ಚಿದ, ಅವಳ ಅನುಸಂಧಾನಕ್ಕೆ ಮೆಚ್ಚಿದಂಥ ಯಮಧರ್ಮರಾಜರು ಹೇಳ್ತಾರೆ, ಸಾವಿತ್ರಿ, ನೀನು ಧರ್ಮಸಮ್ಮತವಾದಂತಹ ಮಾತುಗಳನ್ನು ಪದೇ ಪದೇ ನೀನು ಆಡ್ತಾ ಇದೆಯಾ, ಅದರಿಂದ ನನಗೆ ಒಳಗಡೆ ಅತ್ಯಂತ ಸಂತೋಷವಾಗಿದೆ. ಅದಕ್ಕೆ ಈಗ ಇನ್ನಾದರೂ ನನ್ನ ಮಾತು ಕೇಳು, ಸತ್ಯವಂತನ ಪ್ರಾಣ ಕೇಳಬೇಡ, ಬೇರೆ ಇನ್ನೇನಾದರೂ ಕೇಳು, ವರವನ್ನು ಕೊಡ್ತೇನೆ ಎಂದಾಗ ಪತಿವ್ರತೆ ಹೇಳ್ತಾಳೆ, ತನ್ನ ತವರಿಗೆ ಒಂದು ಹಿತವನ್ನು ಬಯಸ್ತಾಳೆ. ಎಲೆ ಸೂರ್ಯಪುತ್ರನೇ, ನನ್ನ ತಂದೆಯಾದಂತಹ ಅಶ್ವಪತಿಗೆ ಗಂಡು ಮಕ್ಕಳಿಲ್ಲ, ನಾನೊಬ್ಬಳೇ ಮಗಳಾಗಿದ್ದೇನೆ. ಅದರಿಂದ ನನಗೆ 100 ಮಂದಿ ಸಹೋದರರು, ಅಂದರೆ ನನ್ನ ತಂದೆಗೆ 100 ಮಂದಿ ಮಕ್ಕಳಾಗಬೇಕು, ಗಂಡು ಮಕ್ಕಳಾಗಬೇಕು ಅಂತ ಹೇಳಿ ಅವರೆಲ್ಲರೂ ವಂಶದ ಉದ್ಧಾರ ಮಾಡುವಂಥವರಾಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾಳೆ. ಆಗ ಯಮದೇವರು, ನಿನ್ನ ಅತ್ತೆ ಮಾವನಿಗೂ ಒಳ್ಳೆಯದನ್ನು ಬಯಸಿದೆ, ತಂದೆ ತಾಯಿಗೂ ಒಳ್ಳೆಯದನ್ನು ಬಯಸಿದೆ, ಅದರಿಂದ ಈ ವರವನ್ನು ಕೊಟ್ಟಿದ್ದೇನೆ. ಇನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಸಂಯಮಿಪುರ ಹತ್ತಿರ ಬರ್ತಿದೆ, ನೀನು ಬರಬೇಡ ಅಂತ ಹೇಳಿ ಮುಂದೆ ನಡೆದಾಗ 2ನೇ ವರವನ್ನು ತೆಗೆದುಕೊಂಡ ಸಾವಿತ್ರಿಯು ಮತ್ತು ಪತಿಕುಲಕ್ಕೂ ಪಿತೃಕುಲಕ್ಕೂ ಹಿತವನ್ನು ಉಂಟು ಮಾಡಿ ಆನಂತರ ತನ್ನ ಬಗ್ಗೆ ಅವಳು ಯೋಚನೆ ಮಾಡ್ತಾಳೆ. ಆ ಸಾವಿತ್ರಿ ಯಮದೇವರನ್ನ ಮತ್ತೆ ಮತ್ತೆ ಹಿಂಬಾಲಿಸ್ತಾ ಇದ್ದಾಳೆ. ಹೆಣ್ಣಿಗೆ ಪತಿಯೇ ದೇವರು, ಧರ್ಮವೇ ಪ್ರಾಣ, ಧೀಗಳಿಗೆ ಈಶ್ವರ. ನನ್ನ ಪತಿಯನ್ನು ಅನುಸರಿಸುವುದು ಪತ್ನಿಯ ಧರ್ಮ. ಧರ್ಮಾರ್ಜನೆಯಲ್ಲಿ ನನಗೆ ಆಯಾಸವಿಲ್ಲ ಸ್ವಾಮಿ, ಎಲ್ಲ ಧರ್ಮಗಳು ನಿನ್ನನ್ನು ಆಶ್ರಯಿಸಿದೆ. ಯಮಧರ್ಮರಾಜನಲ್ಲಿ ಇರ್ತಕ್ಕಂಥ ಭಗವಂತನನ್ನ ಕುರಿತು ಸ್ತೋತ್ರ ಮಾಡ್ತಾ ಇದ್ದಾಳೆ ಆ ಸಾವಿತ್ರಿ. ಧರ್ಮದಿಂದ ನನಗೆ ಇಹಪರದಲ್ಲಿ ಸುಖ ಉಂಟಾಗುತ್ತೆ ಅಂತ ನಾವು ಕೇಳಿದ್ದೇನೆ. ಅದರಿಂದ ಧರ್ಮ ಒಂದೇ ಮನುಷ್ಯನನ್ನ ಹಿಂಬಾಲಿಸೋದು. ನಾನು ಪತಿಯನ್ನ ಹಿಂಬಾಲಿಸುವುದು ನನ್ನ ಪರಮ ಧರ್ಮ, ನನ್ನ ಪತಿಯ ಪರಮ ಧರ್ಮ ಹಿಂಬಾಲಿಸುತ್ತಿದೆ ಎಂದಾಗ ಬ್ರಹ್ಮ, ಇಂದ್ರ, ವಿಷ್ಣು, ಈಶ್ವರ, ಚಂದ್ರ, ಯಮ, ಸೂರ್ಯ, ಅಗ್ನಿ, ವಾಯು, ನೀರು, ವಸು, ಅಶ್ವಿನಿ ದೇವತೆ, ಕುಬೇರ, ಈ ಯಾವ ಪದವಿಗಳು, ಇಷ್ಟಾರ್ಥಗಳು ಧರ್ಮದಿಂದಲೇ ದೊರಕಿದೆವೆ. ಅವರೆಲ್ಲರಿಗೂ ಅವರವರ ಧರ್ಮವೇ ಆ ಒಂದು ಏನು ತಮ್ಮ ಸ್ವಧರ್ಮಂ ನಿಧನಂ ಶ್ರೇಯ ಅಂತ ಏನು ಕೃಷ್ಣ ಹೇಳ್ತಾನೆ, ಅದರಿಂದ ಆ ಧರ್ಮದಿಂದ ಸಿಕ್ಕಿದೆ. ಅದರಿಂದ ಈ ಎಲ್ಲ ಇಷ್ಟಾರ್ಥಗಳನ್ನು ಕೊಡುವಂತಹ ಧರ್ಮದ ಬಗ್ಗೆ ತುಂಬ ಮಾತುಗಳನ್ನು ಆಡ್ತಾಳೆ ಸಾವಿತ್ರಿ. ಬಾಲ್ಯದಿಂದ ಧರ್ಮಾಚರಣೆಯಿಂದ ನಾನು ಧರ್ಮದಿಂದ ಜನಿಸಿದ್ದೇನೆ. ಬ್ರಹ್ಮದೇವರು ಸಾವಿತ್ರಿ ದೇವಿಯ ಒಂದು ಅನುಗ್ರಹದಿಂದ ಜನಿಸಿದ ನನಗೆ ವೈಧವ್ಯದ ಒಂದು ಕೂಡೋದೇ ಇಲ್ಲ. ಧರ್ಮ ಯಾವತ್ತೂ ಸಜ್ಜನರನ್ನ ರಕ್ಷಣೆ ಮಾಡುತ್ತೆ. ಎಲ್ಲಿಂದ ತರ್ತಾಳೆ ನೋಡಿ, ಬ್ರಹ್ಮದೇವರಿಂದ ಪ್ರಾರಂಭ ಮಾಡ್ಕೊಂಡು ಸಾವಿತ್ರಿಯಿಂದ ನಾನು ಧಾರ್ಮಿಕವಾದ ಸಂತಾನ ಅಂತ ಸಾವಿತ್ರಿ ಹೇಳಿಕೊಳ್ತಾಳೆ. ಆಗ ಎಲೆ ನೋಡಿ, ಪ್ರತಿದಿನ ನಾವು ನೋಡ್ತಾ ಇರ್ತೀವಿ, ಆ ಒಂದು ಯಾರೋ ಒಬ್ರು ನೀರಲ್ಲಿ ಮುಳುಗ್ ಸತ್ರು, ಬೆಂಕಿನಲ್ಲಿ ಒಂದು ಬೆಂದು ಸತ್ರು, ಅನ್ನ ಊಟ ಮಾಡ್ತಿದ್ರು ರೀ, ಗಂಟ್ಲಲ್ಲಿ ಸಿಕ್ಕಾಕೊಂಡು ಸತ್ತೋದ್ರು ಅಂತೆಲ್ಲ ಹೇಳ್ತೀವಿ. ಆದರೆ ಧಾರ್ಮಿಕವಾದಂಥ ಒಂದು ಜೀವಿಗೆ ಆ ರೀತಿಯ ಒಂದು ಅಪಮೃತ್ಯುವಿನ ಭಯ ಎಂದೂ ಇರೋದಿಲ್ಲ. ಅದರಿಂದ ನೀನು ದೇವೋತ್ತಮ, ಸತ್ತ ಜನರನ್ನ ನೀನು ಆ ಒಂದು ಸ್ಮಶಾನಕ್ಕೆ ಹೇಗೆ ಹೊತ್ತುಕೊಂಡು ಹೋಗೋದನ್ನ ನಾವು ನೋಡ್ತಿದ್ರು, ತಾನು ಮಾತ್ರ ಇನ್ನೂ ಬದುಕಿರ್ತೇನೆ ಅಂತ ಹೇಳಿ ಯಾವ ಜನರು ತಿಳಿತಾರಲ್ಲ, ಅದಕ್ಕಿಂತ ಆಶ್ಚರ್ಯಕರವಾದ ಪ್ರಸಂಗವೇ ಇಲ್ಲ. ಅದರಿಂದ ಇಷ್ಟೆಲ್ಲ ನಾನು ಹೀಗೆ ಧಾರ್ಮಿಕವಾಗಿ ಬಹಳವಾಗಿ ಆ ಸಾವಿತ್ರಿ ದೇವಿ ಮಾತನಾಡ್ತಿದ್ದಾಳೆ. ಇದಕ್ಕೆ ಅವಳಿಗೆ ಇದ್ದಂತಹ ಒಂದೇ ಒಂದು ಧೈರ್ಯ ಯಾವುದು ಅಂದರೆ ಧರ್ಮ. ಅವಳು ಏನು 1 ವರ್ಷ ವ್ರತ ಮಾಡಿದ್ಲು, ಆ ಧರ್ಮ ಅವಳಿಗೆ ಅಂತಹ ಧೀಶಕ್ತಿಯನ್ನು ಕರುಣಿಸಿದೆ. ಆ ಧರ್ಮದ ಮುಂದೆ ಧರ್ಮದ ವ್ಯಾಖ್ಯಾನವನ್ನು ಕೇಳಿದಂತಹ ಆ ಒಂದು ಯಮಧರ್ಮರಾಜರು ಅತ್ಯಂತವಾಗಿ ತಾವು ಕೋಣದ ಮುಂದೆ ಏನು ಕುಳಿತಿದ್ರು ಇಳಿದು ಬಿಡ್ತಾರೆ, ಸಾವಿತ್ರಿಯ ಮುಂದೆ ನಿಂತು ಮಾತನಾಡ್ತಾರೆ. ಆ ಧರ್ಮದ ವ್ಯಾಖ್ಯಾನ ಕೇಳಿ, ಸಾಧ್ವಿ, ನೀನು ಯಾವ ರೀತಿಯಲ್ಲಿ ಧರ್ಮ ಸಮ್ಮತವಾಗಿ ಮನಸ್ಸಿಗೆ ಅನುಕೂಲವಾಗಿ ಬಹಳ ಒಂದು ಪ್ರೌಢವಾದಂತಹ ಮಾತುಗಳಿಂದ, ಆ ಒಂದು ಅರ್ಥಗಳನ್ನು ಕೊಡುವ ಮಾತಿನಿಂದ ನನಗೆ ನಿನ್ನ ಮೇಲೆ ಗೌರವ ಉಂಟಾಗ್ತಿದೆ. ಎಲ್ಲಿ ಯಮದೇವರು, ಎಲ್ಲಿ ಸಾವಿತ್ರಿ. ಆದರೆ ಒಬ್ಬ ಸ್ತ್ರೀಯ ಮುಂದೆ ಯಮಧರ್ಮರಾಜ ಹೇಳಿದಂತಹ ಮಾತು, ಈಗ ಸತ್ಯವಂತನ ಒಂದು ಪ್ರಾಣವನ್ನು ಕೇಳಬೇಡ, ನೀನು ಇನ್ನೇನಾದರೂ ಆಗಲಿ ಒಂದು ವರವನ್ನು ಕೇಳಿಕೋ. ನೋಡಿ,
ಕ್ಷಣ ಕ್ಷಣಕ್ಕೂ ಅನುಗ್ರಹದಿಂದ ತಪಶ್ಚರ್ಯೆ ಮಾಡಿದರೂ ಸಿಗದಂತಹ ಯಮಧರ್ಮರಾಜ ಈಗಾಗಲೇ 2 ವರವನ್ನು ಕೊಟ್ಟಿದ್ದಾರೆ. ಈಗ 3ನೇ ವರವನ್ನು ಕೇಳು ಅಂದಾಗ ಅವಳು ಹೇಳ್ತಾಳೆ, ಅಪುತ್ರಸ್ಯ ಗತಿರ್ನಾಸ್ತಿ, ಇಲ್ಲದವರಿಗೆ ಸದ್ಗತಿ ಇಲ್ಲ. ನನಗೆ ಋಷಿ ಮುನಿಗಳು ಇಲ್ಲಿ ಸಾವಿತ್ರಿ ದೇವಿಯ ಅನುಗ್ರಹದಿಂದ ಜನಿಸಿದವಳು, ಎಲ್ಲ ಋಷಿ ಮುನಿಗಳು ಸೇರಿ ನನಗೆ ವಿವಾಹ ಸಂಸ್ಕಾರವನ್ನು ಮಾಡಿದ್ದಾರೆ. ನಾರದರ ಆಶೀರ್ವಾದ ನನಗೆ ಇದೆ. ಆ ಮುತ್ತೈದೆತನವಾದಿಂದ ನಿನ್ನ ವಿವಾಹ ಸಾರ್ಥಕವಾಗಲಿ ಅಂತ ಹೇಳಿ ನಾರದರು ಆಶೀರ್ವಾದ ಮಾಡಿದ್ದಾರೆ. ಆದ್ದರಿಂದ ನನಗೆ ಒಂದು ನಾರದ ಆಶೀರ್ವಾದ ಅದು ಭಗವಂತನೇ. ಎಲ್ಲಿ ಸಾಧುಗಳು ಏನೇ ಮಾತನಾಡಿದ್ರು ಭಗವಂತ ಅದನ್ನು ನೆರವೇರಿಸ್ತಾನೆ. ಆದರೆ ನಾನು ಮತ್ತೊಮ್ಮೆ ಕೇಳ್ತೇನೆ, ನನ್ನ ವಿವಾಹ ಸಾರ್ಥಕವಾಗಲಿ, ನಾರದರ ಮಾತು ಸತ್ಯವಾಗಲಿ ಅಂತ ಹೇಳಿ ವರವನ್ನು ಕೇಳಿಕೊಳ್ತಾಳೆ. ಎಂಥ ಒಂದು ಕುಶಲತೆಯಿಂದ ಕೇಳಿಕೊಳ್ತಾಳೆ ಅಂದರೆ, ಯಾವಾಗ ವಿವಾಹ ಸಾರ್ಥಕವಾಗತ್ತೆ ಅಂದರೆ ತಾನು ಯಾರು ಮಕ್ಕಳನ್ನು ಪಡಿತಾರೋ ಆಗಲೇ ವಿವಾಹ ಸಾರ್ಥಕವಾಗತ್ತೆ ಎಂದಾಗ ನನಗೂ 100 ಪುತ್ರರಾಗಲಿ, ಯಶೋವಂತರಾದಂತಹ ಪುತ್ರರಾಗಲಿ ಅಂತ. ಆಗ ಸುಪುತ್ರಪತಿ ಭವ ಅಂತ ಹೇಳಿ ಯಮದೇವರಿಂದ ಆಶೀರ್ವಾದ ಬಂದೇ ಬಿಡುತ್ತೆ. ಅವರು ಅಂದರೆ ಇದು ಗೊತ್ತಿಲ್ಲ ಅಂತಲ್ಲ, ಯಮಧರ್ಮ ಪರೋಕ್ಷ ಜ್ಞಾನಿ, ಅಪರೋಕ್ಷ ಜ್ಞಾನಿ ಪಿತೃಗಳಿಗೆ ಒಡೆಯ. ಆದರೆ ಭಗವಂತ ಒಳಗೆ ನಿಂತು, ಸಾವಿತ್ರಿ ಗಾಯತ್ರಿ ಒಳಗೆ ನಿಂತು, ನಾಲಿಗೆಯಲ್ಲಿ ಸರಸ್ವತೀ ದೇವಿ ನಿಂತು ಆಡಿಸಿದಂಥ ಮಾತು ಸುಪುತ್ರವತಿ ಭವ. ಆಗ ಇನ್ನಾದರೂ ನೀನು ಹಿಂದಕ್ಕೆ ಹೋಗು, ಆಯಸ ಬೇಡ, ಅದರಿಂದ ನಿನ್ನ ಇಷ್ಟಾರ್ಥವು ಕೈಗೂಡತ್ತೆ ಎಂದಾಗ ಸಾವಿತ್ರಿ ಹೇಳ್ತಾಳೆ, ಮತ್ತೆ ಯಮಧರ್ಮನನ್ನ ಒಂದು ಹೆಜ್ಜೆ ಇಟ್ಟು, ಸ್ವಾಮಿ ನನ್ನ ಗಂಡನ ಪ್ರಾಣ, ಆ ಕ್ಷಣದಲ್ಲಿ ಕೇಳ್ತಾಳೆ ನೋಡಿ ಸಾವಿತ್ರಿ, ನನ್ನ ಗಂಡನ ಪ್ರಾಣವನ್ನು ಹಿಂತಿರುಗಿ ಕೊಡು ಸ್ವಾಮಿ. ಆಗ ನಿನಗೆ 3 ವರವನ್ನು ಕೊಟ್ಟಿದ್ದೇನೆ, ಆದರೆ ನೀನು ಗಂಡನ ಪ್ರಾಣ ಕೊಡು ಅಂತ ಕೇಳಬೇಡ ಅಂದಾಗ ಅವಳು ಹೇಳ್ತಾಳೆ, ನನಗೆ ಪುತ್ರವತಿ ಭವ, ಸುಪುತ್ರವತಿ ಭವ ಅಂತ ಹೇಳಿದ್ಯಾ, ಗಂಡನಿಲ್ಲದೆ ನಾನು ಹೇಗೆ ಪುತ್ರರನ್ನ ಪಡೆಯಲಿ? ಅವರ ಮಾತಿನಿಂದ ಅವನನ್ನೇ ಶರಣು ಹೊಂದುತ್ತಾಳೆ ಸಾವಿತ್ರಿ ದೇವಿ. ಹಾಗಾಗಿ ಧರ್ಮರಾಜರಿಗೆ ಅರಿವಾಗತ್ತೆ, ನನ್ನೊಳಗೆ ನಿಂತು ಭಗವಂತ ಆಡಿಸಿದಂತಹ ಮಾತು, ಭಗವಂತ ಇವಳಲ್ಲಿ ನಿಂತು ಆಡ್ತಾ ಇದ್ದಾನೆ, ಇದು ದೇವನ ಚಿತ್ತ, ಬ್ರಹ್ಮದೇವರ ಚಿತ್ತ ಅಂತ ತಿಳಿತಾ ಇನ್ನೂ ಪ್ರಾರ್ಥನೆ ಮಾಡ್ತಾಳೆ. ವೈವಸ್ವತ ಅಂದರೆ ಸೂರ್ಯ, ನೀನು ವಿವಸ್ವತನ ಹಿರಿಯ ಮಗನಾದ್ದರಿಂದ ವೈವಸ್ವತ ಅಂದರೆ ಸಕಲ ದೇವತೆಗಳು ನಿನ್ನನ್ನು ಕರಿತಾ ಇದ್ದಾರೆ. ನೀನು ಎಲ್ಲ ಪ್ರಾಣಿಗಳ ಆಯುಷ್ಯನ ಕಾಲವನ್ನು ಸ್ವಲ್ಪವೂ ವ್ಯತ್ಯಾಸ ಮಾಡಿಲ್ಲ, ಲೆಕ್ಕ ಹಾಕ್ತಾ ಕಾಲವನ್ನು ಕಳೀತಾ ಇದೆಯಾ. ತತ್ವಜ್ಞಾನಿಗಳು ನಿನಗೆ ಕಾಲ ಅಂತ ಕರೀತಾರೆ. ನೀನು ಸರ್ವ ಪ್ರಾಣ ಹರ, ಹೀಗೆ ಯಮ, ಧರ್ಮರಾಜ, ಮೃತ್ಯು, ಅಂತಕ, ವೈವಸ್ವತ, ಕಾಲ ಮತ್ತು ಸರ್ವ ಪ್ರಾಣಹರ ಅಂತ ಹೇಳಿ ಯಾರು ನಾಮ ಸಂಕೀರ್ತನೆಯನ್ನ ಪ್ರತಿನಿತ್ಯದಲ್ಲಿ ಮಾಡ್ತಾರೆ, ಆ ಸಾವಿತ್ರಿ ಹೇಳ್ತಾಳೆ, ಇದು ಧರ್ಮರಾಜನ ಕಾರುಣ್ಯಕ್ಕೆ ಕಾರಣವಾಗುತ್ತೆ. ಧರ್ಮರಾಜನೇ, ನಿಮ್ಮ ಅನುಗ್ರಹದಿಂದ ಎಲ್ಲ ಪ್ರಜೆಗಳು ಧರ್ಮನಿರತರಾಗಿದ್ದಾರೆ, ಅದರಿಂದ ನಾನು ದುಃಖಕ್ಕೆ ಆದರೆ ಧಾರ್ಮಿಕವಾದ ನಾನು ದುಃಖಕ್ಕೆ ಗುರಿಯಾಗುವಂತೆ ಮಾಡಬೇಡ, ನೀನೇ ಗತಿಯಿಂದ ನಾನು ಶರಣಾಗಿದ್ದೇನೆ, ನನ್ನನ್ನು ಕಾಪಾಡು. ಮೃತ್ಯು ವಶದಲ್ಲಿ ಇರ್ತಕ್ಕಂಥ ಈ ಒಂದು ರಾಜಪುತ್ರನ ತಂದೆ ತಾಯಿಗಳು ನಾವಿಬ್ಬರೂ ಇನ್ನೂ ಹೋಗಿಲ್ಲ, ತಂದೆ ತಾಯಿಗಳು ದುಃಖದಲ್ಲಿದ್ದಾರೆ, ಅವರನ್ನು ಕಾಪಾಡು, ಅವರನ್ನು ಅನುಗ್ರಹಿಸು. ಹೀಗೆ ವಿಧವಾಗಿ ಸಾವಿತ್ರಿ ದೇವಿ ಯಮಧರ್ಮರಾಜನನ್ನ ಸ್ತೋತ್ರ ಮಾಡ್ತಾಳೆ. ಇಂತಹ ಸ್ತೋತ್ರದಿಂದ ತನ್ನೊಳಗೆ ನಿಂತು, ತನ್ನ ನಾಲಿಗೆಯಲ್ಲಿ ನಿಂತು ಸುಪುತ್ರವತಿ ಭವ ಅಂತ ಹೇಳಿ ಆಶೀರ್ವಾದ ಮಾಡಿದ್ದು ಸರಸ್ವತೀ ದೇವಿ ಅಂತ ಹೇಳಿ ಯಮಧರ್ಮರು ತಿಳಿದು, ಸಾವಿತ್ರಿ ನೀನು ಹೇಳಿದಂತಹ ಎಲ್ಲ ಮಾತುಗಳು ಧರ್ಮ ಸಮ್ಮತವಾಗಿದೆ, ಅದರಿಂದ ಈ ಅಪ್ರತಿಮವಾದಂತಹ ವರ ಎಂದೆಂದು ನಾನೇ ವರವನ್ನು ಕೇಳಿಕೊಳ್ಳ, ನಾನೇ ಕರುಣಿಸ್ತೇನೆ, ಇಷ್ಟೋರವರೆಗೂ ನಿನಗೆ ಯಾವುದು ವರ ಬೇಕೋ ಕೇಳಿಕೋ ಅಂತ ಹೇಳಿ ಅವ್ರನ್ನ ಪರೀಕ್ಷೆ ಮಾಡಿರ್ತಾರೆ. ಆದರೆ ಈಗ ಯಮಧರ್ಮರಾಜರು ಹೇಳ್ತಾರೆ, ಸದ್ಗುಣಗಳು ಯಾವಾಗಲೂ ಗೌರವಿಸಲು ಯೋಗ್ಯವಾಗಿದೆ, ಯಾರಲ್ಲೇ ಇರಲಿ, ಅದು ಸ್ತ್ರೀಯರಲ್ಲಿರಲಿ ಪುರುಷರಲ್ಲಿರಲಿ, ಹೀಗೆ ಹಿರಿಯರಲ್ಲಿರಲಿ ಕಿರಿಯರಲ್ಲಿರಲಿ, ಲಿಂಗ ವಯಸ್ಸು ಭೇದವಿಲ್ಲದೆ ಸದ್ಗುಣ ಯಾರಲ್ಲಿದ್ದರೂ ಅವರು ಗೌರವಕ್ಕೆ ಅರ್ಹರು. ಅದರಿಂದ ನೀನು ಸಾವಿತ್ರಿ ಹೇಳ್ತಾಳೆ, ನಾನು ಪತಿ ಇಲ್ಲದೆ ಯಾವ ಸುಖವೂ ನನಗೆ ಇಲ್ಲ, ಪತಿ ಇಲ್ಲದ ಸ್ವರ್ಗ ಸುಖವೂ ನನಗೆ ಬೇಡ, ಹಾಗೆ ಅಮಿತವಾದ ಐಶ್ವರ್ಯ ಬೇಡ, ಪತಿ ಇಲ್ಲದೆ ನಾನು ಜೀವಿಸಲು ಇಚ್ಛೆ, ನೀನು 100 ಮಕ್ಕಳಾಗಲಿ ಅಂತ ಹೇಳಿ ನಿನ್ನ ವರವನ್ನ ದಯಪಾಲಿಸಿದೆಯಾ ಅಂದಾಗ ಸತ್ಯವಾನನಿಗೆ
ಯಮಧರ್ಮರಾಜರು ಸಂತೋಷದಿಂದ 500 ವರ್ಷಗಳ ಕಾಲ ಆ ಒಂದು ಆಯುಷ್ಯವನ್ನು ಕರುಣಿಸ್ತಾರೆ. ಸ್ವರ್ಗದಲ್ಲಿ ನೀನು ಪತಿಯೊಡನೆ ವಿಹರಿಸಬಹುದು, ನಿನಗೆ 100 ಗಂಡು ಮಕ್ಕಳಾಗ್ತಾರೆ, ಅವರೆಲ್ಲರೂ ನಿನ್ನ ಹೆಸರಿನಿಂದಲೇ ಪ್ರಸಿದ್ಧರಾಗಿ ಸಾವಿತ್ರೇಯರು, ನೋಡಿ ಸಾವಿತ್ರೇಯರು ಅಂತಾನೆ ಅವರ 100 ಮಕ್ಕಳಿಗೆ ಹೆಸರು. ಅದರಿಂದ ನಿನ್ನ ತಾಯಿಗೂ 100 ಪುತ್ರರು ಜನಿಸ್ತಾರೆ, ಅವರು ಮಾಲವರೆಂದು ಪ್ರಸಿದ್ಧಿಯಾಗಲಿ. ಇವಳಿಗೆ ಅನುಗ್ರಹವಾಯಿತು, ಮಾಳವಿ ಅವರ ತಾಯಿ, ಅವಳಿಗೆ ಮಾಲವರೆಂದು ಪ್ರಸಿದ್ಧರಾಗುವರು ನಿನ್ನ ಸಹೋದರರು. ಇನ್ನೂ ಒಂದು ವರ ಕೇಳ್ಕೊಡ್ತೇನೆ, ನೋಡಿ ಕೇಳು ನಿನಗೆ ಬೇಕಾದ್ದು ಅಂದ್ರೆ. ಆ ಯಮಧರ್ಮರು ಈಗ ಸಂತೋಷದಿಂದ ತಾವೇ ವರವನ್ನ ಒಂದಾದ ಮೇಲೆ ಒಂದು ವರವನ್ನ ಕೊಡ್ತಾ ಇದ್ದಾರೆ. ನೀನು ಮಾಡಿದಂತಹ ಈ ಸ್ತೋತ್ರವನ್ನ ಯಾರು ಪ್ರತಿದಿನ ಪ್ರಾತಃ ಕಾಲದಲ್ಲಿ ಎದ್ದು ಪಠಿಸುತ್ತಾ ನಿನ್ನನ್ನು ಸ್ಮರಣೆ ಮಾಡ್ತಾರೋ, ಸ್ಮರಣೆ ಅಂತ ಹೇಳಿದ್ದಾರೆ, ಸ್ಮರಣೆ ಮಾಡಬೇಕು ಅಂದ್ರೆ ಶ್ರವಣ ಮಾಡಿರ್ಬೇಕು, ಮನನ ಮಾಡಿರ್ಬೇಕು, ಆನಂತರ ಸ್ಮರಣೆ ಬರೋದು ನಮಗೆ. ಹಾಗಾಗಿ ಸ್ಮರಣೆ ಮಾಡ್ತಾರೋ ಅಂಥವರಿಗೆ, ಅವರಿಗೆ ನಿನ್ನ ಗಂಡನಿಗೆ ಹೇಗೆ ನಾನು ಅನುಗ್ರಹ ಮಾಡಿದ್ನೋ ದೀರ್ಘಾಯುಷ್ಯವನ್ನು ನಾನು ಕೊಡ್ತೇನೆ ಅಂತ ಹೇಳಿ ಯಮಧರ್ಮರಾಜರು ಅವನ ಪ್ರಾಣವನ್ನ ಅವರಿಗೆ ಹಿಂತಿರುಗಿಸಿ ಕಾಲಮೃತ್ಯುವಿನೊಡನೆ ಅದೃಶ್ಯರಾಗಿ ಬಿಡ್ತಾರೆ. ಆ ಮಹಾಪತಿವ್ರತೆಯಾದಂತಹ ಪ್ರಾತಸ್ಮರಣೀಯಳಾದಂತಹ ಸಾವಿತ್ರಿ ದೇವಿ ತನ್ನ ಒಂದು ದಾರಿಯಿಂದ ಮತ್ತೆ ಹಿಂತಿರುಗಿ ಬಂದು ಸತ್ಯವಂತನ ದೇಹವಿದ್ದ ಸ್ಥಳಕ್ಕೆ ಬರ್ತಾಳೆ. ಆಗ ಸಾಯಂಕಾಲವಾಗಿದೆ, ಸೂರ್ಯ ಅಸ್ತಂಗತ, ಇನ್ನೇನು ಸೂರ್ಯ ಅಸ್ತಂಗತವಾಗುವುದರಲ್ಲಿ ಇದ್ದ. ಅದರಿಂದ ತನ್ನ ಗಂಡನ ತಲೆಯನ್ನ ಮತ್ತೆ ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಸತ್ಯವಂತನ ಪ್ರಾಣವನ್ನ ಅವಳ ಅಂದಿನಿಂದ ಬಂತು. ನೋಡಿ, ಈಗ ಯಾರತ್ರನೇ ಆಗಲಿ ಮಹಾಪ್ರಸಾದ ಅಂದಾಗ ನಾವು ಸೆರಗೊಡ್ಡಿ ಇಸ್ಕೊಳ್ಬೇಕು ಅಂತ ಹೇಳ್ತಾರೆ ಹಿಂದಿನವರು. ಹಾಗೆ ಸೆರಗೊಡ್ಡಿ ಯಮಧರ್ಮರಾಜನಿಂದ ತನ್ನ ಪತಿಯ ಪ್ರಾಣವನ್ನು ತೆಗೆದುಕೊಂಡು ಬಂದು ಆ ಸೆರಗಂದ ಆ ಪತಿಯ ಒಳಗಡೆ ಪಾದಕ್ಕೆ ಅರ್ಪಿಸ್ತಾಳೆ, ಆ ದೇಹಕ್ಕೆ. ಆಗ ಪ್ರಾಣ ಅಲ್ಲಿ ದೇಹದಲ್ಲಿ ಸೇರತ್ತೆ. ಇದೆಲ್ಲವೂ ನಮಗೆ ಒಂದು ಕಾಲ್ಪನಿಕವಾಗಿ ಕಾಣಿಸಬಹುದು, ಆದರೆ ಇದೆಲ್ಲವೂ ಸತ್ಯವಾಗಿ ನಡೆದಂತಹ ಘಟನೆ, ನಮ್ಮ ಕಲ್ಪನೆಗೆ ಮೀರಿದಂತಹ ಘಟನೆ. ಆಗ ಆ ಸತ್ಯವಂತನ ಆಗ ಮತ್ತೆ ಅವನು ತಾನು ಎಷ್ಟೋ ಹೊತ್ತು ನಿದ್ದೆ ಮಾಡಿದ್ದೇನೆ, ಈಗ ಎಚ್ಚರವಾಗ್ತಿದ್ದೇನೆ ಅಂತ ಹೇಳ್ತಾ, ಈ ಶುಭಾಂಗಿ ಏನು, ನನ್ನನ್ನು ಬಹಳ ತಲೆನೋವಿತ್ತು, ನಾನು ಬಹಳ ಹೊತ್ತು ನಿನ್ನ ತೊಡೆಯ ಮೇಲೆ ಮಲಗಿದ್ದೆ,